ಸೊನ್ಯಾಳ ಗ್ರಾಮದಲ್ಲಿ ಜಗಜ್ಯೋತಿನಾದ ಲಕ್ಷ್ಮೀ ತಾಯಿಯ ಪೌಡಿ ಒಳಗ ಹೌದು ಕೂಡಿರ್ತಕ್ಕಂಥ ಸಕಲ ತತ್ವಜ್ಞಾನಿಗಳಿಗೆ ತಾಯಿ ತಂದಿ ಬಳಗದವರಿಗೆ ಹೌದು ಈ ಕಡೆ ಸಿಟಿ ಹೊರೆಯವರಿಗೆ ಹೌದು ಎಲ್ಲರಿಗೆ ಕೂಡ ಅನಂತ ಕೋಟಿ ವಂದನೆಗಳನ್ನ ಹೇಳಿ ಭಾಷಿದಣ ಏನಾಗ್ಯದ್ರಿಪ್ಪ ಕಾಲಜ್ಞಾನ ಒಳಗ ಮುಂಡಿಗೆ ಒಳಗೆ ಹಿಂದ ಬರೆದಿಟ್ಟು ಆದ್ರೆ ಯಾರು ಬಬಲಾದಿ ಸದಾಶಿವ ಚಿಕ್ಕಯ್ಯನವರು ಹೌದು ಏನ್ ಬರೆದಿಟ್ರಿಪ್ಪ ಕಡದಾಟ ಬಡದಾಟ ಬಲು ಹೆಚ್ಚಾಗಿತ್ತಣ್ಣ ಹೌದು ಮಡದಿ ಮಕ್ಕಳು ಮನೆ ನಿಂದೇನು ಇಲ್ಲಣ್ಣ ನೋಡ್ರಿ ಅಂತ ಮಾತ್ರ ಹೇಳಿ ಹೋಗ್ಯಾರ ಹೌದು ಕಡದಾಟ ಬಡದಾಟ ಬಲು ಹೆಚ್ಚಾಗಿತ್ತಣ್ಣ ಹೌದು ಮನೆ ಮಡದಿ ಮಕ್ಕಳು ನಿಂದೇನು ಇಲ್ಲಣ್ಣ ಹೌದು ಒಡಿಯನು ಹೋಗಿ ಮನೆ ಒಡಿಯನು ಹೋಗಿ ಬಂಟ ಆಳಲಾದೇನಣ್ಣ ಹೌದು ನೋಡ್ರಿ ನಡೆ ತಪ್ಪಿ ಹೋಗಿ ಮಳೆ ಹೋಗಿ ಬಿಟ್ಟಿತ್ತಣ್ಣ ಹೌದು ಅಂತ ಮಾತಿರ್ತಾರ ನೋಡ್ರಿ ಎಷ್ಟು ತಾಕತ್ತಿದ್ದಿರ್ಬೇಕು ಹೌದು ಇದು ಕಲಿಯುಗ ಅದ ಇದು ಕಲಿಯೋಗ ಬರೇ ಸ್ವಾರ್ಥ ಜೀವನ ನಡೆದಾದ ಹೌದು ಯಾರು ನಡೆದಾದ ಸ್ವಾರ್ಥ ಜೀವನ ಕಡದಾಟ ಬಡದಾಟ ಹೆಚ್ಚಿಗೆ ನೋಡಕ್ಕೆ ಸಿಗಲಗತ್ತ ಹೌದು ಹೌದಿಲ್ಲ ಮನೆ ಮಕ್ಕಳ ಮಡದಿ ನಿಂದೇನು ಇಲ್ಲಣ್ಣ ಯಾಕಿಲ್ಲ ಯಾಕ್ರಿಪ್ಪ ಯಾವಾಗ ಅವ್ರು ಇವನ ಕೈ ಬಿಡುತ್ತಾರೋ ಏನ್ ಇವ ಅವ್ರ ಕೈ ಬಿಡುತ್ತಾನೋ ಈ ಯುಗದಾಗ ಗೊತ್ತಾಗಂತು ಹೌದು ಹೇಳಕ್ಕೆ ಬರುದಿಲ್ಲ ಈಗಿನ ಕಾಲಮಾನ ನಡೆದಾದ ಹೌದು ಒಡಿಯನು ಹೋಗಿ ಮನೆ ಒಡಿಯನು ಹೋಗಿ ಬಂಟ ಆಳಾದೇನನ್ನ ಪ್ರತಿಯೊಬ್ಬರು ಹೆಂಡರ ಕೈಯಾಗ ಗುಲಾಮರಾಗ್ಯಾರ ಹೌದು ಮನೆ ಮಾಲಕರು ಹಿಂದ ಒಬ್ಬ ಮನೆ ಯಜಮಾನ ಮನ್ಯಾಗ ಕಾಲಿಟ್ಟಂದ್ರ ಹಾಲಿಗೆ ಹೆಪ್ಪ ಹಾಕದಂಗಿರ್ತಿತ್ತು ಹೌದು ಈ ಪಡ್ಕ ಮುತ್ತಿಯವರ ಕಾಲದೊಳಗ ಹೌದು ನಮ್ಮ ಕಾಲದಾಗ ಹಂಗಿಲ್ರಿ ಹ್ಯಾಂಗ್ರಿಪ್ಪ ಸುಮ್ಮ ಟೇಜ್ ಮ್ಯಾಗೆ ನಮ್ದು ಹವ ಅವ್ರ ಮನೆಗೆ ಬಂದ್ರೆ ಹಾಲಿಗೆ ಹೆಪ್ಪ ಹಾಕಿದ ಇವರು ಹೌದಿಲ್ಲ ಕಾಲ ಹಿಂಗ ನಡೆದಾದ ಹೌದು ಅಷ್ಟೇ ಅಲ್ಲ ನಡತಿ ತಪ್ಪಿ ಹೋಗಿ ಮಳೆ ಹೋಗಿ ಬಿಟ್ಟಿತ್ತಣ್ಣ ಹೌದು ವಿಚಾರ ಮಾಡ್ರಿ ಇದು ಮಳೆಗಾಲ ಅಂದಾರ ಖರೆ ಅನಿಸ್ತದೇನು ಮಳೆಗಾಲ ಅನಿಸೋಲ್ದು ನಾನ್ ನಿಮಗೆ ಕೇಳ್ತ ಹಿಂದಿನ ಕಾಲ ಬದಲು ಆಗ್ಯಾದತ್ತಿರ ಇಲ್ಲತ್ತೀರಿ ಹೌದು ಆ ಕಾಲ ಬದಲಾಗಿಲ್ಲ ನೀವು ತಲೆ ಅಳಿಗಾಡಿಸ್ಬೇಡ್ರಿ ಹೌದು ಏನ್ ಬದಲಾಗ್ಯದ ನಾವು ಬದಲಾಗಿದ್ದೀವಿ ನಾವು ಇದು ಗೊತ್ತಾಗ್ಬೇಕು ಹೌದು ಹಿಂದ ಸೂರ್ಯ ಹಣ್ತಿದ್ದು ಈಗೂ ಸೂರ್ಯ ಹಣ್ತಾನೋ ಇಲ್ಲೋ ಹೌದು ಅವನೇ ನಾನು ಹಿಂದ ಗಾಳಿ ಬಿಡ್ತಿತ್ತು ಈಗ ಗಾಳಿ ಬಿಡ್ತದ ಇಲ್ಲ ಹೌದು ಹಿಂದ ಹಳಿ ಹಂಗ ಹರಿದಾಗ ಹಿಂದೂ ಹಂಗೆ ಹರಿದ ಹೌದು ಖರೆ ನಾವು ಬದಲಾಗಿದ್ದೇವು ಹೌದು ಹಿಂದ ಮನ್ಯಾಗ ಉಂಡು ಹರದಾರಿ ಹೋಗಿ ಬೈಲ್ಕಾಡಿ ಮಾಡಿ ಬರ್ತಿದ್ರು ಹೌದು ಈಗ ಹರದಾರಿನೇ ಹೋಗಿ ಉಂಡು ದಾಮದ ಮರದ ಮನ್ಯಾಗ ಹೌದು ತಪ್ಪಿತ್ತಂದ್ರೆ ಕಿವಿಗೆ ಹಳ್ಳ ಹತ್ತರಿ ಹೌದು ನಾವು ಬದಲಾಗಿದ್ದೇವು ಕಾಲ ಇದ್ದಂಗೆ ಅದ ಹೌದು ಅಣ್ಣ ತಮ್ಮರು ಯಾರು ತಾಯಿ ಅತ್ತಿಗೆ ಯಾರು ಹೌದು ಮಗಳು ಯಾರು ಮರುತ ಬಿಟ್ಟಿದೆವು ಎಲ್ಲ ಪಾಪ ನಡೆದಾದ ಮನೆ ಯಾಕೆ ಬರ್ತದ ಹೌದು ನಿಮಗ್ ಕೇಳ್ತಾನ ಹೌದು ಹೆಜ್ಜೆಗೆ ಪಾಪದ ಹೌದು ಪಾಪ ಮಗ್ಗನ ಮನ್ಯಾಗ ಏರ ಭರಾಟಿ ನಡೆದಿತ್ತು ಅಂದ್ರ ಹೋಗದು ನೋಡ್ರಿ ಯಾವ ಶಾಣೆ ಅನ್ರಿ ನಿಂಬಿಕಾಯಿ ಒಗ್ಯದ ಆಕಿ ಹೆಣ್ಮಗಳ ಮುಂಚೆ ಅಂಗ ಕಸ ಹೊಡ್ಯಾಳ ನೋಡ್ರಿ ನಿಂಬಿಕಾಯಿ ಬಿದ್ದಾದ ಹೌದು ಹಿಂದಕ್ಕೆ ಹಾಕಿದ್ದಿತ್ತಲ್ಲ ಹೊಲದಾಗ ಶೀತ್ನಿ ಮುಂಜಾನೆ ಹಕ್ಕಿ ಹೊಡೆಯೊಳಗ ಶೀತ್ನಿ ತಿನ್ನಬೇಕಂದ್ರೆ ಕಿತ್ತಾಕಿ ಮಗನಾಗಿ 2-3 ಯಾರು ಹೊರಗಳಿರ್ತು ಆ ಮಾಲಕ ಹಕ್ಕಿ ಹೊಡೆಯವ್ರಿಗೆ ತಂದು ಒಂದೇ ಜಾಗಿಗೆ ಶೀತ್ನಿ ಕಿತ್ತಿದ್ರು ಹೌದು ಈಗ ಹೊಲದಾಗ ಹೆಜ್ಜೆ ಇಡಬಿಡಲಾಗ್ಯಾರ್ರಿ ಹೌದು ಹಿಂದಿನ ಊಟೇ ಬ್ಯಾರೆ ಇಂದಿನ ಊಟೇ ಬ್ಯಾರೆ ಹೌದಾ ಹಿಂದ ಹಿರಿಯರು ಬಿಳಗಾರ ರೊಟ್ಟಿನಾಗ ಪುಂಡಿ ಪಲ್ಲಿ ಹಿಂಡಿ ಹಾಕಿ ಎಣ್ಣೆ ಹಾಕಿ ಉಂಡ್ರ ಅಮೃತ ಆಗ್ತಿತ್ತು ಹೌದು ಹೌದಿಲ್ಲ ಹೌದು ಈಗಿಲ್ಲ ಗೊಬ್ಬರ ಬಂದಾದ್ರಿ ಯಾರು ತಿಂದಿದೆ ಪಿಜ್ಜಾ ಬರ್ಗರ ಈ ಸದ್ದು ಕೇಳ್ರಿ ಈಗಿನವ್ರಿಗೆ ಹುಡುಗರಿಗೆ ಗೊತ್ತದು ಹೋಟೆಲ್ದಾಗ ಏನು ಹೋಟೆಲ್ದಾಗ ಅದು ಬೇರೆ ರೊಟ್ಟಿ ಅದಕ್ಕೆ ಏನು ತರವಲ್ಲ ತಂದೂರಿ ಹೌದು
ತಂದೂರಿ ಅಂದ್ರೆ ನಿನಗೊಂದ್ ದಿನ ತಂದದಂದಂಗ ಅರ್ಥದ ಹೌದು ಹೌದು ನಿನಗ ತರ್ತದ ಬಹಳ ಸರಿ ತಂದ ಹೌದು ತಂದೂರಿ ಮತ್ತೊಂದು ಬ್ಯಾರೆ ಬ್ಯಾರೆ ಭಾಜಿಗಳು ಬಂದಾವ್ರಿ ಹೌದು ಇವೆಲ್ಲ ಹಟ್ಯಾಳದಾಗ ಹಿಂದ ಹಂಗಿದ್ದಿತ್ತಲ್ಲ ಹೌದು ಹಟ್ಯಾಳ ಅನ್ನೋದು ಕಮ್ಮಿತ್ತು ಖರೆ ಮನ್ಯಾಗ ಒಬ್ಬಾಕಿ ತಾಯಿ ಮನ್ಯಾಗ ಒಂದ ಯಾವಾಗ ಅಡಿಗೆ ಮಾಡ್ದಳಂದ್ರ ಹೌದು ಮಣ್ಣಿನ ಗಡಿಗೆ ಒಳಗ ಹೌದು ಹೌದು ಬಿಳಗಾಳ ರೊಟ್ಟಿ ಪುಂಡಿ ಪಲ್ಯ ಹಾಕ್ತಳ ಅಂದ್ರ ಮನ್ಯಾಗ ಮಗ್ಗಲ ಮನ್ಯಾಗ ನಾತ ಬರ್ಬೇಕು ಹೌದು ಹೌದು ಇದು ಒಲ್ಲಿನಾಗ ಯಾಕಮ್ಮಲ್ಲ ಕೈಲ ಪುಂಡಿ ಪಲ್ಯ ಅಟ್ಟಂಗ್ ಕಾಣತಿ ಬರ್ತಿಳಿ ಆಕಿ ಮನೆಯಿಂದ ಒಂದ್ ಎರಡು ತಗೊಂಡು ಒಯ್ಲಿಕ್ ಹೌದು ಹೌದು ಈಗ ಹಂಗಿಲ್ರಿ ಹೆಂಗ್ರಿಪ್ಪ ಎಲ್ಲ ಕಿಟಕಿ ಮುಚ್ಚುದು ಬಾಗಿಲು ಮುಚ್ಚುದು ಗ್ಯಾಸ್ ಮ್ಯಾಗ ವಾಸ ಹೊರಗೆ ಬರ್ಲಾರ್ದಂಗ ಒಳಗೆ ಉಂಡು ಗಪ್ಪ ಒಳಗೆ ಮನಗು ಹೌದು ಹೌದು ಬಂದದಿಲ್ಲ ಹೌದು ಕಾಲ ಇದ್ದಂಗೆ ಅದ ಹೌದಾ ಹಿಂದಿನ ಕಾಲೇ ಇಂದ ಅದ ಹೌದಾ ನಮ್ಮ ನಡತಿ ಕೆಟ್ಟ ಹೋಗಿ ಮಳಿ ಹೋಗಿ ಅದ ಬಂಧುಗಳು ಯಾವ ದೇವ್ರು ಏನು ಮಾಡಬೇಕು ಯಾವ ದೇವ್ರು ಏನು ಮಾಡಬೇಕು ಹೌದು ಹೌದು ಆ ಹೌದು ವಿಷಯ ಚಂದ ನಡೆದಾವ ಹೌದು ಹೌದು ವಿಷಯ ಚಂದ ನಡೆದ ನಾವೊಂದು ಮಾತು ಒಂದೊಂದು ವಿಷಯ ಬಿಡಿಸ್ತ ಲಕ್ಷ ಇಡ್ರಿ ಹೌದು ಹೌದು ಏನಂದನ ಏನಂದ್ರಿಪ್ಪ ಸತ್ಯಭಾಮ ಪಾಳಿ ಬಂದಾದ ಯಾನ ಸತ್ಯಭಾಮ ಕುಣಿದು ಹಾಡ್ತಾಳೋ ಆಹಾ ಸತ್ಯಭಾಮ ಏನ ಸೀರಿ ಮ್ಯಾಗ ಹಾಡ್ತಾಳೋ ಏನ ಕಳೆದು ಹಾಡ್ತಾಳೋ ಗೊತ್ತಿಲ್ಲ ಅಂದಿದ್ದ ಹೌದು ಹೌದು ಲಯಾನಾಗ ಏ ಮಾಸ್ತಾರ ಅಂದವ ಏ ಮಾಸ್ತರ ನೋಡ್ರಿ ಸತ್ಯಭಾಮ ಏನಂದಳು ಏ ಮಾಸ್ತರ ಇಲ್ಲಿ ಅಕ್ಕ ತಂಗಿಯರ ಕೂತಾರ ತಾಯಿದಿಯರ ಕೂತಾರ ಏನ ಮಾತಾಡ್ಬೇಕು ಅನ್ನೋದು ಖಬರ್ ಆದಿಲ್ಲ ನಾವು ಹೌದು ಹೌದು ಏ ಹುಚ್ಚಿ ಆಹಾ ಮನಿ ಕೆಲಸ ಬಿಟ್ಟು ನಿನಗ್ ಹೊರಗಿಂದ ಗೊತ್ತದ ಆಹಾ ನಾ ಯಾರಿದ್ದನ್ನೋದೇ ನಿನಗ್ ಗೊತ್ತಿಲ್ಲ ತಿಳಿ ಹಿಂಗ ಮಾತಾಡ್ತೀನಿ ಸತ್ಯಭಾಮ ಹೌದು ಅರ್ಥ ತಿಳಿ ಪಾತ್ರ ಮಾಡಗತ್ತಿದೇವ್ ನೀ ಸತ್ಯಭಾಮನೇ ನಾ ಕೃಷ್ಣನೇ ಹೌದು ಹೌದು ಪಾತ್ರ ಹೇಳುದದ ಕೇಳು ಹೌದು ಹ್ಯಾಂಗ ದುರ್ವಾಸ ಋಷಿ ಯಮುನಾ ಹೊಳಿ ಒಳಗ ಝಳಕಕ್ಕೆ ಕೂತಿದ್ದ ಹೌದು ದುರ್ವಾಸ ಋಷಿ ಯಮನ ಹೊಳಗಾಗ ಝಳಕ ಕೂತಾನ ಹೌದು ಒಬ್ಬ ರೈತ ಐದು ಹೊಂಟಿದ ಅವನಿಗೆ ಕೈ ಮಾಡಿ ಕರೀತಾನ ದುರ್ವಾಸ ಋಷಿ ಹೌದು ಯಾನಂತ ಹೇಳದ ಏನಂದ ಯಮುನಾ ಹೊಳಿ ಒಳಗ ಝಳಕಕ್ಕೆ ಕೂತಾನ ದುರ್ವಾಸ ಋಷಿ ಅಂತೇಳಿ ಕೃಷ್ಣಗ್ ಹೋಗಿ ಹೇಳು ಹೌದು ರುಕ್ಮಿಣಿಗೆ ತಗೊಂಡ ಕೃಷ್ಣ ಹ್ಯಾಂಗ ತರಬೇಕಂದ್ರ ಬಂಡಿ ಗಾಡಿ ತಗೊಂಡು ಬರಬೇಕು ಹೌದು ಹ್ಯಾಂಗ ಬಂಡಿ ಗಾಡಿ ತರಬೇಕು ಅಂದ್ರೆ ಯಮುನಾ ಹೊಳಿ ದಂಡಿಗೆ ತಗೊಂಡಿಲ್ಲ ಬರೇ ಬಂಡಿ ಗಾಡಿ ತರಬೇಕು ಹೌದು ದಿಗಂಬರಾಗಿ ಬರಬೇಕು ಹೌದು ಹೌದು ಏನ್ ಹೇಳ್ತಾನ ಏ ಸತ್ಯಭಾಮ ಹೊಚ್ಚಿ ಕೇಳಿಲ್ಲಿ ಇಶೆ ಹೇಳದ ಅದೇ ಇಶೆನೇ ಇದು ಹೇಳುದದ ಹೌದಾ ರುಕ್ಮಿಣಿ ಕೃಷ್ಣ ಭಟ್ಟ ಭಕ್ತನೇ ಬರಬೇಕು ಹೌದಾ ಬಂದು ನನಗ ಒಯ್ಬೇಕು ನಾ ಬಂಡಿ ಗಾಡಿಯಾಗ ಕೂತಂದ್ರೆ ಹೆಗರು ಕುಡ್ಬೇಕು ಬಂಡಿ ಗಾಡಿಗೆ ಅವ್ರಿಬ್ರು ಹೌದು ಅವ್ರ ಮನೆಗೆ ತಗೊಂಡು ಒಯ್ದ್ರ ಅಂದ್ರೆ ಅವ್ರ ಮನೆಯಾಗ ನನ್ನ ಊಟ ಇಲ್ಲದ್ರ ನನ್ನ ಊಟ ಇಲ್ಲ ಹೋಗಿ ಕೃಷ್ಣ ಹೇಳು ಹೌದು 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 ಅವಾಗ ಯಾಕಾಗಲ್ಲ ನಾವು ರೈತಿದ್ದಾವ ಹೌದು ಕೃಷ್ಣಗ್ ಹೋಗಿ ಸುದ್ದಿ ತಿಳಿಸದ ಕೃಷ್ಣ ಗಾಬರಿ ಆದ ಹೌದು ದುರ್ವಾಸ ಋಷಿ ಅಂದ್ರೆ ಸಪ್ತ ಋಷಿಗಳದಾಗ ಎಲ್ಲಕ್ಕಿಂತ ಕೆಟ್ಟ ಋಷಿ ಹೌದಾ ಎಲ್ಲಕ್ಕಿಂತ ಶಕ್ತಿನ ಋಷಿ ಅದಾನ ಹೌದು ದುರ್ವಾಸಗೆ ಒಯ್ಬೇಕಾಗತ್ತದ ಮನೆಗೆ ತರಬೇಕಾಗತ್ತದ ರುಕ್ಮಿಣಿ ಹೌದು ನಡಿ ನಮ್ಮ ಪಾಳಿ ಬರ್ತಂತ ಹೌದು ಹೌದು ಕೃಷ್ಣ ಹೇಳ್ತಾನ ರುಕ್ಮಿಣಿಗೆ ಹೌದಾ ಹ್ಯಾಂಗ ಹೋಗೋದು ಅಂದಾಗ ಬಂಡಿ ಗಾಡಿ ತಗೊಂಡು ಹೋಗೋಣ ಅಂದಾಗ ಈಗ ಪಿತಾಂಬರ ಏ ಹುಚ್ಚಿ ರುಕ್ಮಿಣಿ ಹೇಳ್ತಾನೆ ಕೃಷ್ಣ ಅದೆಲ್ಲ ಕಳಿ ಅನ್ನವ ಹೌದು ಕೃಷ್ಣ ದಿಗಂಬರ ಆದ ರುಕ್ಮಿಣಿ ದಿಗಂಬರ ಆದಳು ಹೌದಾ ಬಂಡಿ ಗಾಡಿ ತೋಡು ಯಮುನಾ ಹೊಳಿ ದಂಡಿಗೆ ನೆತ್ತು ಕೈ ಜೋಡಿಸ್ತಾರ ಹೌದು ಕರ್ನಾಥ ಬಂದ ಬಂಡಿ ಗಾಡಿಯಾಗ ಕುಂಡ್ರಿರ್ತೇಳಿ ಹೌದು ಹೌದು ಕರೆ ಹೇಳೋದದ ಲಕ್ಷ ಇಡ್ರಿ ಏನ್ ಹೇಳುದು ಬಂಡಿ ಗಾಡಿಯಾಗ ಯಾವ ಕುತ್ತಾನ ದುರ್ವಾಸ ಬಂದು ಕುತ್ತಾನ ಹೌದು ಇಬ್ರು ಹೆಗಲು ಕೊಟ್ಟಾರ ರುಕ್ಮಿಣಿ ಕೃಷ್ಣ ಹೌದು ಬಂಡಿ ಗಾಡಿಯಾಗ ತಗೊಂಡು ರುಕ್ಮಿಣಿ ಕೃಷ್ಣ ತನ್ನ ದ್ವಾರಕಾಕ ತಗೊಂಡು ಹೊಂಟಾರ ಹೌದು ಹೋಗುವಾಗ ಹಿಂಗ ನಮ್ಮಂತವ್ರು ಇದ್ರು ನೋಡ್ರಿ ಹೌದು ಎಲ್ಲಾರ ಕಣ್ಣಿಗೆ ಕೃಷ್ಣ ಪಿತಾಂಬರ ಹುಟ್ಟಂಗ ರುಕ್ಮಿಣಿ ಪಿತಾಂಬರಿ ಹುಟ್ಟಂಗ ಕಾಣಿಸ್ತಿತ್ತು ಹೌದು ಎಲ್ಲರಿಗೆ ದುರ್ವಾಸಗಟ್ಟೆ ಭಕ್ತನೆ ಕಾಣಿಸ್ತಿತ್ತು ಹೌದು ಹೌದು ನೋಡಿ ಹೇಳ್ತಾನ ಆಟ ಏನೋ ಕೃಷ್ಣ ಎಲ್ಲರಿಗೆ ಬಟ್ಟೆ ಕಾಣದಂಗ್ ಕಾಣುತ್ತಿದ್ದ ಹೌದು ರುಕ್ಮಿಣನು ಬಟ್ಟೆ ಹುಟ್ಟಂಗ್ ಕಾಣುತ್ತಿದ್ಳು ಹೌದು ಖರೆ ದುರ್ವಾಸ ಋಷಿಗೆ ಅಟ್ಟೆ ಬತ್ತಲೆ ಕಾಣುತ್ತಿದ್ರು ಹೌದು ಹೌದು ದುರ್ವಾಸ ಋಷಿ ತನ್ನ ಮನೆಗೆ ಕೃಷ್ಣ ಪರಮಾತ್ಮ ದುರ್ವಾಸದ ವೈದ ಬಳಕ ಪೂಜೆ ಮಾಡಿ ಒಳಗೆ ತಗೊಂಡ್ರು ಹೌದು ಉಳ್ಳಕ್ಕೆ ಎಡಿ ಮಾಡಿ ಉಳ್ಳಕ್ಕೆ ಕೊಟ್ಟರು ಕೃಷ್ಣ ರುಕ್ಮಿಣಿ ಎದುರಿದ್ರು ಹೌದು ದುರ್ವಾಸ ತುತ್ತು ಮಾಡಿ ಉಣಾವ ಥೂ ಅಂತೇಳಿ ಕೃಷ್ಣನ ಮ್ಯಾಗ ಉಣಾವ ಹೌದು ಹೌದು ರುಕ್ಮಿಣಿಗೆ ಸಿಟ್ಟು ಬರ್ತಿತ್ತು ರುಕ್ಮಿಣಿಗೆ ಸಿಟ್ಟು ಬಂತು ಖರೆ ಎಲ್ಲೆಲ್ಲಿ ಉಗುಳುತ್ತಿದ್ದ ಮಾರಿ ಮ್ಯಾಗ ಉಗುಳಿದ್ರ ನನ್ನ ಮಾರಿಗೆಲ್ಲ ಹಚ್ಕೊಂಡ್ ಕೃಷ್ಣ ಹೌದು ಹೌದು ಎದಿ ಮ್ಯಾಗ ಉಗುಳಿದ್ರ ಮೈ ತುಂಬಾ ಹಚ್ಕೊಂಡ್ ಹಂಗ ತುತ್ತು ಉಗುಳ್ತಾನ ಹಂಗ ಇಡೀ ಶರೀರ ಎಲ್ಲ ಹಚ್ಚದ ಖರೆ ಕೃಷ್ಣ ಪರಮಾತ್ಮ ಎಲ್ಲಾ ಕಡೆ ಹಚ್ಕೊಂಡ ಇಡೀ ಶರೀರ ಹಚ್ಕೊಂಡ ಅನ್ನ ಪರಬ್ರಹ್ಮದ ಅಂತೇಳಿ ತನ್ನ ಪಾದಿಗೆ ಹಚ್ಕೋಲಿಲ್ಲ
ಹೌದು ಹೌದು ಏನ್ ಮಾಡ್ದ ತನ್ನ ಪಾದಿಗೆ ಹಚ್ಚಲಿಲ್ಲ ಅನ್ನ. ಅನ್ನ ಪರಬ್ರಹ್ಮನ ಪಾಪಕ್ಕೆ ಗುರಿಯಾಗಿತ್ತು ತಿಳಿ ಪಾದಿಗೆ ಹಚ್ಚಲಿಲ್ಲ. ದುರ್ವಾಸ ಋಷಿ ಊಟ ಆದ ಬಳಿಕ ಹೇಳ್ತಾನ, ಕೃಷ್ಣ ಯಾವಾಗ ನಾವು ಊಟ ಮಾಡಿದಂತ ಉಗುಳದಂತ ಅನ್ನ ಮೈಗೆಲ್ಲ ಹಚ್ಕೊಂಡಿದೆ ಅಂದ್ರ ಇಡೀ ಶರೀರ ವಜ್ರಾಗಿ ಅದ ಪಾದಿಗೆ ಬಿಟ್ಟಿದೆ ಅಂದ್ರೆ ಅದ್ರ ಒಳಗೆ ನಿನ್ನ ಮರಣದ ತಿಳಿದ ಬಂಧುಗಳೇ ಹಿಂಗ ಜಗತ್ತದಾಗ ಆದಂತ ಮಹಾಕಾವ್ಯ ಆಗಿತ್ತು. ಹೌದು 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 ಹೌದು. ಉತ್ತನಾಳಷ್ಟಾಂಗ ಈಶ ನಿನಗೆ ಗೊತ್ತದೇನ ಹುಚ್ಚಿ? ಹೌದು ಹೌದು ಹ್ಯಾಂಗತಿ ಕೇಳ್ತೀರಿ? ಬರೇ ಒಲಿ ಮುಂದಿದ್ದಕ್ಕಿದ್ದೀನಿ. ಹೌದು ಇಲ್ಲಿ ಬಂದಿದಿ ನಮ್ಮ ಅಕ್ಕದ್ಯಾರ ನಮ್ಮ ಉದ್ಯಾರ ಹೌದು ಇರ್ಲಿಲ್ಲ ಇರ್ಲಿ ಹಾಡಂದಿಲ್ಲ. ಹೌದು ಈಶಯ ನಟನೆ ಮಾಡುದದ ಪಾತ್ರ ಮಾಡುದದ. ಹೌದು ನಿನಗ ಸೀರಿ ಬಿಚ್ಚಿ ಕುಡಿತಾವ ನಿನಗೆ ಅರ್ಬಿ ಕಡೆ ಅಂತಿಲ್ಲ ಹುಚ್ಚಿ? ಎಷ್ಟು ಮನಸ್ಸಿಗೆ ಹಚ್ಚುವಲತ್ರಿ ಸೊನ್ಯಾಳ ಗೌಡ್ರಿ ಶಿಶು ಮಕ್ಕಳ ಜಗತ್ತಿನಲ್ಲ ಏನದ ಹೌದಾ? ಮದಗೊಂಡ ಮುತ್ಯ ಸೊನ್ಯಾಳ ಗೌಡ್ರು ಕೃಷ್ಣ ರುಕ್ಮಿಣಿಯಾಗಿ ಕೃಷ್ಣ ಸತ್ಯಭಾಮಾಗಿ ನಾಟಕ ಮಾಡ್ತಿದ್ರು. ಹೌದು ಹೌದು ಪಾತ್ರ ಮಾಡ್ತಿದ್ರು, ನಟನೆ ಮಾಡುತ್ತಿದ್ರು. ಹೌದು ಅವ್ರಂಗ ನಿನಗ ಆಗಬೇಕಂದ್ರ ಬಹಳ ಮಳೆಗಾಲ ತಿನ್ಬೇಕಾಗ್ಯದ ಹುಚ್ಚಿ. ಹೌದು ಹೌದು ಏನೋ ಬಹಳ ಮಳೆಗಾಲ ತಿನ್ಬೇಕು, ಗಡಿಗೆ ಸುಡಬೇಕು. ಹೌದು ಇಜ ಇಟ್ರಾಯ ಮುದ್ದನ ಗುಡಿ ಸುತ್ತ ಹಾಕಿ ಸೊನ್ಯಾಳ ಗೌಡ್ರ ಬಲ್ಲಿ ಅಲ್ಲಿ ಹಾಜಂದ್ರ ಯಾಡ್ರ ನಿನ್ನ ಗಡಿಗೆ ಸುಡುತ್ತಾದ. ಕೃಷ್ಣನ ಸಂಗಟ ನೀನ್ ಆಟ ನಡೀತದ. ಹೌದು ಹೌದು ನಡೆಯಂಗಿಲ್ಲ. ಹೌದಾ? ಹೇಳೋದದ ಕೇಳು. ಹೌದಾ? ನೀವೊಂದು ಮಾತು ಹೇಳಿದಿ ನೋಡು. ಏನ್ ಹೇಳಿದ್ರಿಪ್ಪ ಮಾತ? ಈಶ ಹಿಡಿಬೇಕು, ಹೆಂಗ್ ಹಿಡಿಬೇಕು ಕೇಳ್ರಿ. ಹೌದು ಹೆಂಗ್ ಹಿಡಿಬೇಕು? ಬರೇ ಹಿಂಗ ಹೊಳ್ಯಾಗ ಗಾಣ ಒಗದ್ರ ಮೇಣ ಗಪ್ಪಗೇರಿ ಬಂದಿರ್ಬೇಕು, ಇಲ್ಲದ ಅದ್ರ ಮೂಗರ್ ಹರಿದಿರ್ಬೇಕು. ಹೌದಾ? ಮೇಣ ತಾನೇ ಬಂದು ಗುಟ್ಟಾಗಿ ಬಿದ್ದಿರ್ಬೇಕು ಗಾಳಿಗೆ ಹತ್ತಿ. ಹೌದು ಇಲ್ಲದ್ರ ಒಂದೇ ಇಸಲ್ಯಾಗ ಅದ್ರ ಮೂಗರ್ ಹರಿದಿರ್ಬೇಕು. ಹೌದು ಹಂಗೆ ಈಶ ಹಿಡಿಬೇಕು. ಹೌದು ನೀವೊಂದು ಮಾತಂದಿ. ಏನಂದ್ರಿಪ್ಪ ಮಾತ? ಶ್ರೀರಾಮಚಂದ್ರ ಹೌದು ತಮ್ಮ ಲಕ್ಷ್ಮಣ. ಹೌದು ಹೌದಿಲ್ಲ? ಹೌದು ಸೀತಾದೇವಿ ಸ್ವಯಂವರ ಇತ್ತು. ಹೌದು ಸ್ವಯಂವರ ಇತ್ತು. ಆ ಬಾಣ ರಾಮಚಂದ್ರ ಪ್ರಭು ಯತ್ಯಾನಂದ ಬಳಕ ಅದಕ್ಕೆ ಇಲ್ಲಂದವ. ಹೌದು ಹೌದು ನೀವೆಲ್ಲಾರು ಕೇಳಿರಿಲ್ಲ? ಪರಶು ಮಾಸ್ತರ್ ಇಲ್ಲಂದ್ರು. ಅದು ಬಾಣ ಎತ್ತದವ ಯಾರಂದ್ರ ರಾಮನ ತಮ್ಮ ಲಕ್ಷ್ಮಣ. ಹೌದು ಬಾಣ ಎತ್ತಬೇಕಂದ್ರ 12 ವರ್ಷ ಉಪವಾಸ ಇದ್ದವನಿಗೆ ಅದು ಬಾಣ ಎತ್ತಿತ್ತು ಅಂತೇಳಿ ನಿನಗೆ ಯಾವ ಹೇಳ್ಯಾನ ಉತ್ತನಾಳ್ತಾಂಗ? ಹುಚ್ಚಿ ಈಶ ಹಿಂಗ ಅನ್ನದು. ಹೌದೌದು ಸೊನ್ಯಾಳ ಗೌಡ್ರನ ಮುತ್ಯನ ಅವ್ರು ಕಳೆದಿನಿ. ಹೌದೌದು ನಮ್ ಶಿರ್ಸುಗೌಡ್ರ ತಬರು ಕಾಣಿಟ್ಟು ವಿಷಯ ನಿನಗೆ ಮಾತಾಡಕ್ಕೆ ಬರಲ್ದು. ಹೌದು ಬಾಣ ಎತ್ತದವ ಪ್ರಭು ರಾಮಚಂದ್ರನೇ. ಹೌದು ಹಣ್ಣ ಹೋಳಿ ಕುಡ್ತಿದತ್ತ, ಹಣ್ಣ ತಿತ್ತಿದತ್ತ, ಒಂದು ಹೋಳ ಕೊಟ್ಟ ಬಳಕ ತೊಡಿ ಹರಿದು ತೊಡೆಯಾಗಿಟ್ಟದಂತ ಇದು ಇಲ್ಲಿ ಅಲ್ಲದು. ಎಲ್ಲಿ? ಇಲ್ಲಿ ಸಂದರ್ಭ ಅಲ್ಲ. 14 ವರ್ಷ ಯಾವಾಗ ವನವಾಸ ಇತ್ತು ನೋಡು. ಹೌದು ಸೀತಾನು ಬಂದಿಳು, ಸ್ವಯಂವರ ಆಗಿತ್ತು. ಹೌದಾ? ರಾಮನೇ ಬಾಣಿ ಎತ್ತಿದ, ಸೀತಾ ಸ್ವಯಂವರದ ಗೆದ್ದಿದ್ದ. ಹೌದು ಸೀತಾ ರಾಮಪ್ರಭು ವನವಾಸಕ್ಕೆ ಹೋಗುವಾಗ ಲಕ್ಷ್ಮಣ ನಾನು ಬರ್ತಾ ಅಂದ. ಹೌದು ತಮ್ಮ ಬರ್ತಾ ತಾನ ಇದ್ರ ಇಲ್ಲಿ ನಡಿ ಅಂದ. 14 ವರ್ಷ ರಾಮ ಉಂಡಿದೇನಂತೇಳಿ ತಮ್ಮಗೆ ಕೇಳಿಲ್ಲ, ನಾ ಉಂಡಿದಂತೇಳಿ ತಮ್ಮ ಅಣ್ಣಗೂ ಹೇಳಿಲ್ಲ. ಹೌದು ಹೌದು ಒಂದು ದಿನ ಪರೀಕ್ಷೆ ಮಾಡ್ಬೇಕಂತೇಳಿ ಒಂದು ಹಣ್ಣ ಯಾರಿಗೆ ರಾಮಪ್ರಭು ತಿನ್ನುವಾಗ ಲಕ್ಷ್ಮಣನೇ ತಂದು ಕೊಟ್ಟ, ಅಣ್ಣ ತಿಗಿ ತಿಂದ್ರಿ ಅಂತೇಳಿ. ಹೌದು ರಾಮ ತಿನ್ನುವಾಗ ಒಂದು ತಮ್ಮದು ಕೊಟ್ಟ, ನೋಡಿ ರುಚಿಯಾದೇನಂತೇಳಿ. ಹೌದು ಹೂ ಅಣ್ಣ ತಿಂತೀನಿ ಅಂತೇಳಿ ಮರಿಯಾಗಿ ಹೋಗಿ ತೊಡಿ ಹರಿದು ತೊಡ್ಯಾಗ ಮುಚ್ಚಿಟ್ಟಿದ್ದ. ಹೌದು ಯಾಕೆ ಇಟ್ಟಿದ ಅಂದ್ರ 21 ಬಾರಿ ಇಂದ್ರನ ಜೊತೆ ಯುದ್ಧ ಮಾಡಿ ಮೇಘನಾಥ್ ಜಯ ಆಗಿದಂತೇಳಿ ಮೇಘನಾಥ್ ನಾಮ ಅಳಕಿಸಿ ಇಂದ್ರಜಿತ್ ಅಂತೇಳಿ ಹೆಸರು ಬಂದಿತ್ತು ರಾವಣನ ಮಗಂದು. ಹೌದು ಹೌದು ಆ ಇಂದ್ರಜಿತ್ ಹೊಡಿಬೇಕಂದ್ರ 14 ವರ್ಷ ಯಾವ ಉಪವಾಸನ ಅವನಿಂದ ಇವನ ಮರಣ ಇತ್ತು. ಈಗ ಬ್ರಹ್ಮಲಿಖಿ ಇತ್ತು. ಹೌದು ಹೌದು ಇದು ಮಾತ್ರ ಲಕ್ಷ್ಮಣಗೆ ಗೊತ್ತಿತ್ತು. ಆ ಕಾರಣಕ್ಕಾಗಿ ಆ ಹಣ್ಣವ ತೊಡೆಯನ್ನು ಮುಚ್ಚಿಟ್ಟ. ಯಾವಾಗ ಲಕ್ಷ್ಮಣ ಹೊಡೆದು ನೆಲಕ್ಕೆ ಕೆಡವಿದ ಅವಾಗ ರಾಮ ಪ್ರಭು ಕೇಳ್ತಾನ, ಲಕ್ಷ್ಮಣ 14 ವರ್ಷ ಉಪವಾಸ ಇದ್ದವನಿಗೆ ಮೇಘನಾಥ ಇಂದ್ರಜಿತನ ಮರಣದ ನಿನಗರೆ ನಾವು ಒಂದು ದಿನ ಹಣ್ಣ ಕೊಟ್ಟಿದ, ಹಣ್ಣ ತಿಂದಿವಿ, ಉಪವಾಸ ಮುರಿದು ಹೋದಂಗಾಯ್ತು, ಹ್ಯಾಂಗ ಧರಣಿಗೆ ಬಿದ್ದಂದಾಗ ಅಣ್ಣ ಅದ ಹಣ್ಣನ ತಿಂದಿಲ್ಲ ಅಂತೇಳಿ ತೊಡಿ ಹರಿದು ಅಣ್ಣನ ಕೈಯಾಗ ಹಳ್ಳಿ ಕೊಟ್ಟಾನ. ಜಗತ್ತಿನಾಗ ಮಹಾಭಾರತ ಹಿಂಗ್ ಹೇಳ್ತದ ಹುಚ್ಚ ನಿನ್ನ. ರಾಮಾಯಣ ಮಹಾಭಾರತ ಹಿಂಗ್ ಕೂಗಿ ಹೇಳತ್ತದ. ರಾಮಾಯಣದೊಳಗ ಪಾತ್ರ ಆದವ್ರು ಮುಂದೆ ಕೆಲವು ಮಹಾಭಾರತದಾಗ ಪಾತ್ರ ಮಾಡದವ್ರದ. ಇದು ವಾಲ್ಮೀಕಿ ಋಷಿ ರಾಮಾಯಣದೊಳಗೆ ಹೇಳದಂತ ಮಾತ. ಹೌದು ಹೌದು ನಿನಗೆ ಎದ್ದು ಹೇಳಲ್ಲ, ಅಡವ್ಯಾಗ ಹೇಳ್ದಂಗ ಕಾಣಿಸ್ತದ ಇದು. ಹೌದಾ? ಹಿಂಗ ಮಾತಾಡವ ನನ್ನ ಸಂಗಟ ಹೆಂಗ್ರಿ? ಮಾಸ್ತರ ಹೌದು ಗಡಿಗೆ ಸುಡಬೇಕು, ಬರೇ ಗಡಿಗೆ ಕೈಯಾಗ ಮಾರ್ಕೆಟ್ ಹೋಗಿ ಮಾರಾಟ ಮಾಡ್ಬೇಕು. ಸಂತ್ಯಾಗ ಅಂದ್ರೆ ಗಡಿಗೆ ಹಿಂಗ್ ಕೈಯಾಗ ಹಿಡಿದು ಬರೇ ಗಡಿಗೆ ಹೊಡೆದ್ರ ಕನ್ನತ್ತೆ ಗಡಿಗೆ ಅವಾಜ್ ಮ್ಯಾಗ ವ್ಯಾಪಾರ ಆಗಬೇಕು. ಗಡಿಗೆ ಮ್ಯಾಗ ಅನ್ನೋದು ವ್ಯಾಪಾರ ಗಡಿಗೆ ಅವಾಜ್ ಮ್ಯಾಗ ಆಗ್ಬೇಕು. ಗಡಿಗೆ ಮ್ಯಾಗ ಅಲ್ಲ,
ಗಡಿಗೆ ನೋಡಕ್ಕೆ ಚಲೋನೇ ಅದ. ಹೌದು ಸೊನ್ಯಾಳ ಗೌಡ್ರ ಗಡಿಗೆ ಅಂದ್ರೆ ನೋಡ್ಲಿಕ್ ರೂಪ ಚಲೋಕಿ ಚಂದ ಗಡಿಗೆ ಅದ ಖರೆ. ಕೈ ಆವಾಜ್ ಬರಲ್ದು. ಡುಬುಡುಬು ಮಾಡುತ್ತದೆ. ಒತ್ತಾಟಿ ಸುಟ್ಟದ ಒತ್ತಾಟಿ ಕಚ್ಚ ಅದ. ಹೌದು ಹಾ ಹೇಳೋದದ ಹ್ಯಾಂಗೈತಿ ಗೊತ್ತದೇನು? ಹ್ಯಾಂಗ ಆತಲ್ಪ ಅದು? ಸಿದ್ಧಾಟಿಗೆ ವಿಷಯ ಮಾಸ್ತಾರ ಆಹಾ ಏನು ಮಾತಾಡಗತ್ತಿದೆ ಅಂತೇಳಿ ಇಲ್ಲಿ ಕೈ ಒಬ್ರ ಕೈ ಹತ್ತಿರ ಅವ್ನು ಹೇಳೋದು ಕರೆಕ್ಟ್ ಅದನಂದ್ರು ಅವ್ರು. ಹೌದು ಅಲ್ಲ ನಿಲ್ರಿ, ನಾನ್ ನಿಮ್ಗೊಂದು ಮಾತು ಹೇಳ್ತೆ. ಸಿದ್ಧಾಟಿಗೆ ಅಂದ್ರೆ ಏನು? ಹೌದು ಸಮುದ್ರದೊಳಗೆ ಒಂದು ಮೇಣಿನ ಮರಿ ಅದ. ಹೌದು ಮೇಣಿನ ಮರಿ ತನ್ನ ತಾಯಿ ಜೊತೆ ದಿನ ನೀರಿನೊಳಗೆ ಆಟ ಆಡ್ತಿತ್ತು. ಹೌದು ಒಂದ ದಿನ ಸಂಶಯ ಬತ್ತ ಮೇಣಿನ ಮರಿಗೆ. ಏನ್ ಬತ್ರಿಪ್ಪ ಸಂಶಯ? ತಾಯಿಗೆ ಕೇಳಬೇಕಂತೇಳಿ ಯವ್ವ ಈ ಸಮುದ್ರ ಎಟ್ಟ ಅಗಲದ ಎಟ್ಟ ಉದ್ದದ ಕೇಳ್ತದ. ಹೌದು ತಾಯಿ ಕೇಳ್ತದ ತಾಯಿಗೆ. ಹೌದು ನನಗೂ ಇದು ಹತ್ತಿರತ್ತದು. ತಾಯಿ ಏನ್ ಹೇಳಿದ್ರು? ನನಗೂ ಹತ್ತಿಲ್ಲ, ಮುತ್ಯನ ಕಡೆ ಹೋಗೋ ನಡಿಯತ್ತು. ಹೌದು ಅವ್ವ ಮಗ ಕೂಡಿ ಮೇಣಿನ ಮರಿ ಮತ್ತು ತಾಯಿ ಕೂಡಿಯಲ್ಲಿ ಹೋದು ಹಿರಿ ಮೇಣಿನ ಬಳಿ ಹೋದ್ರಿ. ಹೌದು ಹಿರಿ ಮೇಣಿಗೆ ಹೋಗಿ ಕೇಳ್ತಾರ ಏನತ್ತ? ಸಮುದ್ರ ಎಟ್ಟ ಅಗಲದ ಎಟ್ಟ ಉದ್ದದ ನನಗ ಒಟ್ಟು ನೋಡುದದ ಹೇಳ ಮುತ್ಯ ಅಂದ. ಬಡ್ಕ ಮುತ್ಯ ಆನಂದ ಏನಂದ? ನೀ ಎಲ್ಲಿದ್ದಿ ಅಂತ ಕೇಳ್ದವ. ನೀ ಎಲ್ಲಿದ್ದಿ? ಸಮುದ್ರದಾಗೆ ಇದ್ದಿ. ಹೌದು ಅದು ಕೊಳಮ ನಿನಗೆ ಯಾಕ, ನೀ ಒಳಗೆ ಇದ್ದಿಲ್ಲ. ಹೌದು ಅದರಂತೆ ಪರಸು ಮಾಸ್ತರ ನೀನು ಸಿದ್ಧಟಿಗೆ ಇದ್ದಿ, ನಾನು ಸಿದ್ಧಟಿಗೆ ಇದ್ದ. ಹೌದಾ? ಇಲ್ಲನು ಕೊಳಮ ನಿನಗೆ ಯಾಕ? ಹೌದು ಹೌದು ಆ ಹೌದು ಗೊತ್ತಿತ್ತಂದ್ರ ಅಟ್ಟೆ ಹೇಳುದು ನೀ. ಹೌದು ಬರ್ಲಿಕ್ಕಂದ್ರ ನನಗೆ ನೇರವಾಗಿ ಬರ್ಲಂದ್ರೆ ಆಗಿನೇ ಹೋಗ್ತದಲ್ಲ. ಹೌದು ಹೌದು ಯಾರು ಹೇಳ್ತಾರ ನಿನಗೆ ಏನು ತಿಳ್ಕೊಂಡಿದಿ? ಮಾಯಾಮತ್ತ ಅಂದ್ರೆ ಏನ್ ತಿಳ್ಕೊಂಡಿನಿ? ಹೌದಾ? ಆ ಸಿದ್ಧ ಮಹಾಳಿಂಗರಾಯ ಮತ್ತೆ ಹುಲಿ ಆನತ್ತ ನನ್ನ ಜಗತ್ತೇ ಹೇಳ್ತವ. ಹೌದು ಮಾಯಾಮತ್ತಾಯಿ ಸಾಮಾನ್ಯ ಏನು? ಹೌದಾ? ನಾನಾನಂತ ದೈತರಿಗೆ ಇದರ ಹಾಕೊಂಡ ದೈತರನ್ನ ಮೆಟ್ಟಿ ತುಳಿದ ಕೇಳ. ಹೌದಾ? ಮಾಯಾಮತ್ತಾಯಿ ಅಂದ್ರೆ ನಿನ್ನ ದೃಷ್ಟಿಲಿ ಹ್ಯಾಂಗ ಕಾಣಿಸ್ತಾಳ ಅದು ಹೇಳು. ಹೌದು ಹೌದು ಈಗ ಎಲ್ಲಾನೇ ಬಿಡು. ಮಾಯಾಮತ್ತಾಯಿ ಹುಲಿ ಹಾಲ ತಂದಿಲ್ಲ ಅಂತೇಳಿ ನೀ ಯಾ ಆಧಾರ ಮ್ಯಾಗ ಹೇಳದಿ? ಹೌದು ಹೌದು ಹಿರಿಯಾರು ಹೇಳ್ಯಾರ ಅಂತೇಳಿ ನಿನಗೆ ಹಿರಿಯರ ಬೈಲಿ ಹೂ ಅನಿಸದಂದ್ರಲ್ಲ. ಹೌದು ಹೌದು ಆ ಜಾಗಿಗೆ ಹೋಗಿ ಸಿದ್ಧಟಿಗೆ ಕೇಳೋದನ್ನ ಖರೆಯಾದ ಪಿಂಟು ಮಾಸ್ತರ ಅಂದ್ರೆ ನನಗೆ ಬಿಡು. ಹೌದಾ? ನೀ ಹೇಳದಂತ ದಂಡ ಕೊಡ್ತ ಮತ್ತ. ಹೌದು 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 ಸಿದ್ಧಟಿಗೆ ಸಮುದ್ರ ಇದ್ದಂಗಪ್ಪ, ನಾನು ಮೇಣಿನ ಮರಿ ಇದ್ದಂಗ ನೀನು ಮರಿ ಇದ್ದಂಗ. ಖರೆ ಸಮುದ್ರ ನಾವ್ ಎಷ್ಟು ತಿರುಗಾಡ್ತಿ ಅಟ್ಟೆ ತಿರುಗಾಡೋದು. ಹೌದು ಹೌದು ಅತಿ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡದು. ಎಷ್ಟು ಉದ್ದದ ಎಷ್ಟು ಅಗಲದ ಸಿದ್ಧಟಿಗೆ ಎಷ್ಟು ಗುಂಬ ಅಟ್ ನಿನಗೂ ನೀಗಿಲ್ಲ ನನಗೂ ನೀಗಿಲ್ಲ. ಹೌದು ಹೌದು ಸುಮ್ಮ ನಾವು ಇದ್ದೇಳಿ ಆನಂದ ಪಡೆಯೋದದ. ಹೌದಾ? ಯಾಕೆ ಕೇಳೋದದ ಕೇಳ್ರಿ. ಹೌದು ಯಾವ ಸಮಯದೊಳಗ ಮಾಯಾಮತ್ತಾಯಿ ಜೊತೆ ಬೀರದೇವ್ರ ಆಹಾ ಎಲ್ಲಿ ಚಂದನಗಿರಿದಿಂದ ಮಂದನಗಿರಿದಿಂದ ದೈತ್ಯರನ್ನ ಮರ್ದನ ಮಾಡ್ಬೇಕಂತೇಳಿ ಗುರು ರೇವಣ ಸಿದ್ಧನ ಹಬ್ಬ ಹಾಕಿದ್ರು. ಹೌದು ಹೌದು ಇದೆಲ್ಲ ಮುಂದ ಮಾವನ ಮಗಳಿಗೆ ಗೆದ್ದು ತಂದು ಇದೆಲ್ಲ ಆಗ್ಯದಲ್ಲ. ಹೌದು ಆದ ಬಳಿಕ ಮುಂದ ರೇವಣ ಸಿದ್ಧ ಮುತ್ತನ ಹಬ್ಬ ಹಾಕಿ ಎಲ್ಲಿ ಇದೇ ಯಾವ ನಮ್ಮ ಇಂಡಿ ತಾಲೂಕ ಸುಕ್ಷೇತ್ರ ನಾಗಟಾಣ. ಹೌದು ಹೌದು ನಾಗರ ಮರ ಏರಿ ಜಗತ್ಯದಾಗ ನಾನಾನಂತ ದೈತರಿಗೆ ಏರಿ ನೋಡಿ ಜಗತ್ಯದಾಗ ಯಾರು ನನ್ನ ವೀರ ಸಿದ್ಧ ಮತ್ತೆ ಜಗತ್ಯದಾಗ ಪವಾಡ ಮಾಡ್ಯಾರ. ಹೌದು ಹೌದು ಅದಲ್ಲ ಹೌದು ನಾಗರ ಮರ ಇದೇ ನಾಗಟಾಣ ಗ್ರಾಮದಲ್ಲಿ. ಹೌದು ನಾಗರ ಮರ ಏರಿ ನೋಡ್ದ ಮುಂದ ಅಕ್ಕ ಮಾಯಾಮತ್ತಾಯಿ ಅಕ್ಕವು ಎಲ್ಲ ಬೆನ್ ಹತ್ತದ್ರು. ಹೌದು ಹೌದಲ್ಲ? ಹೌದು ಮುಂದೆ ಇದೆಲ್ಲ ಸಿದ್ಧಟಿಗೆ ಆದ ಬಳಕ ಯಾವಾಗ ಯಾವ ನನ್ನ ತಾಯಿನಾದಂತ ಮಾಯಾಮತ್ತಾಯಿ ಹೌದು ಚಿಂಚಲಿ ಊರಾಗ ನೆನೆಯಕ್ಕಿದ್ರು ಬೀರದೇವರ ಸಂಗಟ್ಟೆ ಇದ್ದ. ಹೌದು ಅವಾಗ ಅಕ್ಕಗೆ ಹಠ ಕೊಟ್ಟು ಚಿಂಚಲಿ ಊರೊಳಗೆ ಮಾಡದಂತ ಪವಾಡ ನನಗೆ ಹಾಲು ಬೇಕಂದಾಗ ಅಲ್ಲೇ ಬನ ಇತ್ತು, ಬನದಂದ ಹುಲಿ ಹಾಲು ತಂದಳು. ಹೌದು ಒಂದೊಂದ ಹೌದು ಹುಟ್ಟುಗೊಬ್ಬರ ಹಾಡಿನ ಹಾಲು ಕೊಟ್ಟಳು. ಹೌದು ಇದನ್ನು ಅಲ್ಲ, ಹೌದು ಹೊಟ್ಟುಗೊಬ್ಬರ ಆಕಳ ಹಾಲು ತಂದು ಕೊಟ್ಟರು ಒಂದಲ್ಲ. ಹೌದು ಯಾವಾಗ ಹಾಲು ಬೇಕು ನೀರು ಇಟ್ಟಾಕ ನನಗೆ ಕಾಣಪ್ಪ ಎಷ್ಟು ನನ್ನ ಜೀವ ತಿದ್ದೆ ಅಂತೇಳಿ ಕೇಳಿದಾಗ ಪಂಚಧಾನ್ಯಗಳ ಹಾಲು ಕೊಡು ಅಂದಾಗ 5 ಧಾನ್ಯಗಳ ರಾತ್ರಿ ನೆನೆಯಕ್ಕಿಟ್ಟು ಅಕ್ಷಯ ತೃತೀಯ ದಿನ ಎಲ್ಲ ಹಿಂಡಿ ಹಾಲ ಬೀರ ದೇವರಿಗೆ ಕೊಡ್ಲಿಕ್ಕೆ ಕೊಟ್ಟಳ. ಅಕ್ಷಯ ತೃತೀಯ ದಿವಸ ಬಸವ ಜಯಂತಿ ಚಿಂಚಡಿ ಒಳಗೆ ನೋಡಕ್ ಸಿಗ್ತದ. ನನ್ನ ತಂದೆನಾದ ಬೀರ ದೇವರಿಗೆ ಅದೇ ಹಾಲಿನ ಎರಿಕೆ ಆಗುತ್ತದ. ಇರ್ಲಾದ್ರೆ ಇದು ನನಗೆ ಇಲ್ಲ ತಿಳ್ಕಿವಿ. ಹೌದು 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 ಸಿದ್ಧಾಟಿಗೆ ಹಿಂಗೆ ಹೇಳ್ತದ. ಹೋಗಿ ಕೇಳಿದ್ರು ಸುದಕ್ಕೆ ಸತ್ಯ ಇದ್ದಿರ್ಬೇಕು. ಹೌದಾ? ನೀ ಅನ್ನತ್ತಿ ಇವನಿಗೆ ಪರಸು ಮಾಸ್ತರ್ ನಿನಗೊಂದು ಮಾತು ಹೇಳ್ತ ಕೇಳು. ಹೌದಾ? ನಮಗೆ ಎಷ್ಟು ಅಂಗಳ ಬೇಕು ನೋಡಿ, ಕುಡಿಲಿಕ್ಕೆ ಜಾಗ ಅದಿಲ್ಲ, ಹೌದು ಅಟ್ಟೆ ಕುಣಿಯೋದು. ಹೌದು ನಿನಗೆ ಬರ್ಲಿಕ್ಕಂದ್ರ ಅಂಗಳ ಡೊಂಕದಲ್ಲಕ್ ಹೋಗ್ಬೇಡ. ಹೌದು ಹೌದು ಸಿದ್ಧಾಟಿಗೆ ಒಳಗೆ ನಿನಗ್ ಬರ್ಲಿಕ್ಕ ತಿಳ್ಕೊ. ಹೌದಾ? ನಿನಗ ಕುಡಿಲಿಕ್ಕೆ ಬರ್ಲಿಕ್ಕಂದ್ರ ಅಂಗಳ ಡೊಂಕ ಅದ ಅಂದ್ರ ತಪ್ಪ. ಅಂಗುಳದು ಅಲ್ಲ,
ತಪ್ಪ ನಿಂದು ಅಲ್ಲ ನಿನ್ನ ಭಾವದ ತಪ್ಪದ ಹೌದು ಹೌದು ವಿಷಯ ಹಿಂಗೆ ಬಿಡಿಸು. ಹೌದು ನಿಂದು ತಪ್ಪಲ್ಲ, ಕುಣಿಯೊಂದು ತಪ್ಪಲ್ಲ, ಯಾ ಜಾಗಿ ಕುಳಿತಿ ಆ ಜಾಗಿಂದು ತಪ್ಪಲ್ಲ. ಏನು ನಿನ್ನ ಭಾವ ಬದಲಾಗ್ಯದ ನೋಡು, ಹೌದು ಅಂಗಳ ಡೊಂಕಾಗ್ಯದ ಅಂತೇಳಿ ನಿಂದ ಅನ್ನೋದು ಭಾವದ ತಪ್ಪದ. ಹೌದು ಹೌದು ವಿಷಯ ಹಿಂಗ ಮಾತಾಡ್ಬೇಕು. ಹೌದು ನನಗೊಂದು ಯಾವ್ದು ಮಾತು ಕೇಳಿದ್ವಿ, ಹೌದು ಹೌದು ನಾ ಏನೋ ಒಂದು ಮಾತು ಅಂತ ಕೇಳ್ರಿ. ಏನು ಗೆದ್ದ ತಂದದ ವಿಷಯ ಯಾನಂದ ಮಾಸ್ತರ ಏನಂದ್ರಿಪ್ಪ? 7 ಅಂತಸ್ತದ ಮಾಡೇ ಇತ್ತು. ಹೌದು ಇತ್ತಲ್ಲ ಇಲ್ಲ ತಿಳ್ಳ ಅಂದಿದ್ದೇನು? ಹೌದು ಆ ಸೈನಿಕರಿಗೆ ಕವಲಿಗಿತ್ತು, ಇದೂ ಇಲ್ಲಂದಿದನ. ಹೌದು ಅಷ್ಟೇ ಅಲ್ಲ, ಕೈಗೆ ಒಬ್ರು ಕಾಲಿಗೆ ಒಬ್ರು ದಾಸ್ಯರಿದ್ರು, ಕನ್ಯಾ ಕಾಮರತಿ ಹೌದು ಇಷ್ಟೆಲ್ಲ ಇದ್ದ ಒಳಗೂ ಕೂಡ ಅವಳಿಗೆ ತಂದಾನ. ಹೌದು ವೀರದೇವ್ರ ಮುಂಚೆ ಹೆಂಗ ತಂದನ್ರಿ? ಎಂದಕ್ಕೆ ಹಿರಿಯರು ಹೇಳುವುದೇ ಬೇರೆ, ಈಗಿನವ್ರು ಹೇಳುವುದೇ ಬೇರೆ. ಹೌದು ಹೌದು ಕುರಿ ಕೈತಿದ್ರು ಮಡ್ಡಿ ಒಳಗ. ಹೌದು ನನ್ನ ಬೀರದೇವ್ರ ಮುತ್ತೆ ಏನ್ ಮಾಡ್ದ? ಏನ್ ಮಾಡ್ದ? ಕುರಿ ಕೈಯವನಿಗೆ ದುಡ್ಡು ಕೊಟ್ಟು ಒಂದು ಟಗರ್ತಾ ಅಂದ. ಹೌದು ಹೌದು ನೋಡ್ರಿ, ಟಗರಿಗೆ ಬರ ಕೈ ಇಟ್ಟ ಬಳಕ ಟಗರಿನ ಮೂಗಿ ಒಳಗ ಮುಗಿ ಹೊಳಾಗಿ ಒಳಗ ಕುಂತಾನ. ಹೌದು ಕಣ 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 7 ಅಂತಸ್ತಿನ ಮ್ಯಾಗ ಹೋಗಿ ಶೀಲದ ಬಳಕ ಬೀರದೇವರ ನಿಜ ರೂಪ ತೊಟ್ಟು ಮಾಯಮ್ಮ ತಾಯಿಗೆ ಗುರುತ ಹೇಳಿ ಹೊಳೆ ಬಂದ. ಮುಂದ ಬಳಗಾರ ಹೇಳ್ತಿದ್ರು, ಹೌದು ಅದೆಲ್ಲ ಮುಡಿ ಹೋಗ್ಯದ. ಹೌದು ಎಲ್ಲ ಯಾವರೇ ಬೇರೆ ನಡ್ದದ, ಅದಕ್ಕೆ ನಾ ಶಿಲ್ದಲ್ಲಿ ಕೈ ಹಾಕಲ್ಲ. ಯೂಟ್ಯೂಬ್ ಅದ, ಹೌದು ಫೋನ್ ಬರ್ತದೆ ಮಟ್ಟ ಮನಿದು ಹೌದು ಬರ್ತದ ಸ್ವಚ್ಛ ನಿಮ್ಗೆ ಬಹಳ ಹಾ ಅದರಿಲ್ರಿ. ಹೌದು ಇನ್ನು ತರಕ್ಕೆ ನಾವು ಕೂತದು ಹಾ ಹಿಂಗೆ ಯಾರಿ ಬರ್ತದ. ನಾ ಅದಕ್ಕೆ ಶಿಲ್ದಟ್ಟಿಗೆ ಹೆಚ್ಚು ವಿಚಾರ ಮಾಡಲ್ಲ. ಯಾಕೆ ವಿಚಾರ ಮಾಡಲ್ಲ? ಉಳಿತೇವ್ ಬೀರದೇವರ ಮಾಳಿಗರ ಅನಿಸಿದ ಮುಚ್ಚತೆ ಅನ್ನ. ಹೌದು ಆ ವಿಷಯ ಇದ್ದಕ್ಕಿದ್ದಂಗೆ ಹೇಳ್ಬೇಕು ಕನಾಟಿಗೆ ಯಾರ ಬೇರೆ ಎದ್ದಿರ್ತದ. ಹೌದಾ? ಹೌದು ಯಾನ ಸತ್ಯ ಅದ ನೋಡ್ರಿ. ಹೌದು ಹಿಂಗ್ಯಾಕ ಬಂದಾರ ಇದಕ್ಕೆ ಬಂದ್ ಮಾಡಿರ್ತಿ ಯಾಡ್ರಿ ಹೇಳಕ್ ಹೋದ ಕಟ್ ಮಾಡುದು ಬಿಟ್ಟು ಮಾತಾಡೋದು ಸುಮಾರು ಕೆಲಸ ಸುಮಾರು ಮಾಡೋದು. ಹೌದು ಹೌದು ಅದಕ್ಕೆಲ್ಲ ನಾ ಆ ಬಾಳ ವಿಚಾರಗಳನ್ನು ತುಂಬ ವಿಷಯ ಹೇಳಂಗೆ ಇಲ್ಲ. ಹೌದು ಹೌದು ಈಕೆ ಸತ್ಯಭಾಮ ಐಕಿ ಸುಮ್ಮ ಸೀರೆ ಉಟ್ಟಿ ಟ್ಯಾನ್ ಕುಡಿತಾಳ ನೋಡ್ರಿ, ಸಾಕು ಇಟ್ಟೆ ಕುಣಿಸೋದೇನು ಇಲ್ಲ. ಅದು ಆ ಗುಂಬ ಆ ಕಡೆ ಹೋಗ್ಬಿಡುದು, ಹೌದು ಹೌದು ಈ ಕಡೆ ಇಟ್ಟೆ ಯಾಕ್ರಿ ಈಕ ಹೌದು ನಿಮ್ಮ ಸಿಟ್ಟು ಬರ್ಬಿಡುದು. ನಾ ಈ ಕಡೆ ಮಗ ಆತ, ಈ ಕಡೆ ತಮ್ಮ ಆತನ, ತಮ್ಮಿದ್ ಇವತ್ತ ಈಕಿ ಸತ್ಯಭಾಮ ಹೌದಾ ಸುಮ್ಮ ಕೂತು ಕೇಳೋದು. ಸಿಟ್ಟು ಬರ್ಲಾಗತ್ತದ, ಯಾರು ಮಾಡ್ತೀರಿ? ಹೌದು ಎಲ್ಲ ಒಳಗಿದೇವ. ಹೌದು ಇರ್ಲಿ, ಹೌದಾ ವಿಷಯ ನನಗೊಂದ್ 2 ಮಾತಿ ಕೇಳ. ಹೌದು ಹೌದು ಏನಕ್ಕೆ ಕೇಳಿದ್ರು? ಮಾಸ್ತರ ನೀ ಯಾನ್ ಅಂದಿ ನೋಡು, ವಿಷಯ ಕೇಳಿದ್ರ ಯಾನ ಅಂದ ಆ ವಿಷಯಕ್ಕೆ ಯಾರು ತಡಿ ಇರ್ಬೇಕಂದ. ಹೌದು ಹೌದು ವಿಷಯ ಅಡಕ್ ವಿಷಯ ಕೇಳಬಾರದಂದ. ಹೌದು ಹೌದು ವಿಷಯ ಅದಕ್ಕದಕ್ಕ ಮ್ಯಾಚಿಂಗ್ ಇರ್ಬೇಕು, ಅಂದ್ರ ಅದಕ್ಕದಕ್ಕೆ ನಗತ್ತಿರ್ಬೇಕು ಅಂತ ವಿಷಯ ಕೇಳುವಂದ. ಹೌದು ಹೌದು ಇದ್ರ ಅರ್ಥ ಏನ್ ಗೊತ್ತದೇನ್ರಿ? ಏನ್ರಿಪ್ಪ ಇದ್ರ ಅರ್ಥ? ಬರ್ಲಾರ್ದು ಕೇಳಬೇಡ, ನನಗ್ ಬರೋದು ಕೇಳ ಅಂದಂಗಿದು. ತಿಳಿದ್ರಿ? ಹೌದು ಬರ್ಲಾರ್ದು ಒಟ್ಟ ಕೇಳಬೇಡ, ನನಗ್ ಬರೋದೇ ಕೇಳ ಅಂದಂಗ ಸೂಚನೆ ಕೊಟ್ಟಂಗಿವ. ಹೌದು ಹೌದು ಮಾಸ್ತರ ಹಾ ಹಾ ನನ್ನ ಜೀವನದಾಗ ಕೈ ಕೊಟ್ಟು ಹಾಡಿಕೆ ಮಾಡವ. ಹೌದು ನನ್ನ ಕಡಲೆ ಹಿಂಗೆ ಕೂಸ್ತೀನಿ ನಾನು. ಹೌದಾ ಸ್ಟೇಜ್ ಮ್ಯಾಗ ಬಿದ್ರ ಹರ್ಕತ್ತಿಲ್ಲ, ಹೌದಾ ಮುಂದೆ ಹೊಡೆದ್ರೆ ಎದಿಗೆ ಹೊಡ್ರಿ, ಬೆನ್ನಿಗೆ ಹೊಡೆಯೋದು ಬೇಡ. ಹೌದು ಹೌದು ಬೆನ್ನು ಕೊಟ್ಟು ಪಿಂಟು ಮಾಸ್ತರ ಹೋಗ್ಯಾನಂತ ನನ್ನ ಜೀವನದೊಳಗೆ ಇಲ್ಲ. ಹೌದು ಹೌದು ಕುಸ್ತಿ ಕಡಲೆ ಆಗ್ಬೇಕು. ಮಾಸ್ತರ ನಾಡಿಗಿದೆ ಈ ಸೈಡ್ ನೋಡು, ಹಿಂಗೆ ಮಾತಾಡಿದ್ರು ಕೆಲವು ಮಂದಿ ಅದಾರ. ಹೌದು ನಮ್ಮ ಜೀವನದಾಗ ಅವನು ನನ್ನ ಸಂಗಟ ಮಾಡಿಲ್ಲ, ನಾನು ಅವನ ಸಂಗಟ. ಹಿಂಗೆ ಕುಸ್ತಿ ಹಿಂಗೆ ಆಗೈತಿ. ಹೌದು ಹೌದು ಹೇಳ್ತ ಕೇಳಿ, ಅರಕೇರಿ ಅರಮನೆ ಗೌರಿಗೆ ಗುರುಮನೆ ಮಾಯ ಮಕಣಾಪುರದ ಶಿವಸ್ಥಾನ ಗದ್ದಗಿ. ಹೌದು ಹೌದು ಹೌದಿಲ್ಲ? ಹೌದು ಕಲ್ಲೂರು ಸಿದ್ಧನ ಹೇಳಿಕಿ ಕರಿ ಕಲ್ಲಿನ ಮ್ಯಾಗ ಮ್ಯಾಣಿನ ಗೂಂಟ ಜಡದಾನ. ಹೌದಾ ಏನ ಕೇಳುವುದು ತುದುಗ ಹಿಡಿದು ಕೇಳಬೇಡ, ಮುಂಗಾಯಿ ಹಿಡಿದು ಕೇಳು, ಎಲೆಗಾಣಿ ಮೇಲೆತ್ತಿ ನನ್ನ ಕಲ್ಲೂರು ಸಿದ್ಧನ ಸಿದ್ಧಟಿಗೆ ಹಿರಿಬಾಗಿಲಿಗೆ ಆಗುತ್ತದೆ. ಹೌದು ಹೌದು ಹಿಂಗಾದ ಹೇಳಿಕೆ ಪರಸು ಮಾಸ್ತರ ಹೌದು ಅಮಸಿದ್ಧ ಮುತ್ತನ ಸಿದ್ಧಟಿಗೆ ನಿರಾಧಾರದಿಂದ ಏನು ಕೇಳುವುದು ನೋಡು. ಹೌದು ಸಂಕಲ್ಪ ಒಟ್ಟ ತೊಡಬೇಡ, ಹೌದು ಹೌದು ನಿರಾಧಾರದಿಂದ ಕೇಳು. ಏನೇನು ನಿನಗೆ ವಿಷಯ ಸಂಶಯ ಕಾಡ್ತದೆ, ಇದು ಹೇಳಕ್ಕೆ ಬಂದಿದ್ರು. ಹೌದು ಹೌದು ಯಾರು ಕೇಳಿ? ಏನು ಕೇಳಿದ್ರು? ಯೋಗಿನಾದ ಅಮಸಿದ್ಧ ಮುತ್ಯ ಹೌದು ಹೌದು ಕೈಲಾಸದಲ್ಲಿ ನೇಮದ ಗತ್ತ ಹೋಮದ ಕಂಬಳಿ ಪ್ರಸಾದ ಗಂಟ ಹೌದು ಕಾಮದೇನ ಕಲ್ಪವೃಕ್ಷ ಎಲ್ಲ ತಂದಾನ. ಹೌದು ಹೌದಿಲ್ಲ? ಹೌದು ಮಾಯಾದ ಮಗ ಭಾಗುಲಿಂಗ ಪ್ರಸಾದ ಗಂಟ ಕೊಟ್ಟಾನ. ಹೌದಾ ದೇರವಾಡ ಮಗರಾಯ ಸಿದ್ಧಗ ಕಂಬಳಿ ಕೊಟ್ಟಾನ. ಕರಣಿ ಮಲಕಾರ ಸಿದ್ಧಗ ಬೆತ್ತ ಕೊಟ್ಟಾನ. ಹೌದು ಹೌದು ಹೌದಿಲ್ರಿ? ಹೌದು ಕೇಳಿ ವಿಷಯ ಹಂಗದ. ಮಾಯಾದ ಬಾಹುಲಿಂಗ ಯಾನ ಪ್ರಸಾದ ಗಂಟ ಕೊಟ್ಟಾನ ನೋಡು. ಹೌದು ಎಲ್ಲಿದು? ರಥದ ಮನೆ ಅಂದು ಹೌದು ತಗೊಂಡು ಹೋಗಿ ತಾಯಿ ಆಜ್ಞೆಯಿಂದ ತಾಯಿ ಅಪ್ಪಣಿ ತಗೊಂಡ್ ಅಂದಾಗ ಹೋಗಿ ತಾಯಿ ದರ್ಶನ ಮಾಡಿ ಪ್ರಸಾದ ಗಂಟ ತಗೊಂಡ. ಹೌದು ರಥದ ಮನೆ ಕತ್ತಲೆ ಬಿದ್ದಿತ್ತು. ಹೌದಾ ಆ ಪ್ರಸಾದ ಗಂಟ
ಭೀಮಾ ಹೊಳಿ ದಾಟಿ ಹೋಗಿದ್ದ ಹೌದು ಸಿದ್ಧ ಬಿಳಾಣಿ ಸಿದ್ಧ ಕುದುರೆ ತಗೊಂಡು ಬಂದಿರು. ಹೌದು ಹೌದು. ಅಲ್ಲಿ ನ್ಯಾಯ ಯಾರು ನಡೀತು? ಏನ್ ನಡೀತು? ಕದ್ದು ತಂದಿದಿ ಅಣ್ಣ, ನೀ ಏನ್ ಹಕ್ಕಲ್ಲ ತಂದಿಲ್ಲ. ಆ ಪ್ರಸಾದ ಗಂಟೆ ಎಲ್ಲಿರ್ತಾನ ನಿನಗೆ ಗೊತ್ತಿತ್ತು. ನೀ ಕದ್ದೆ ತಂದಿದಿ, ನೀ ಯಾರಿಗೆ ಕೇಳಿದಂತಾಗ ಮಾಧುನಿಗೆ ಹೇಳ್ತಾನ ತಮಗೋಳಿ. ಏನ್ ಹೇಳ್ದ? ತಮಗೋಳಿ ನನ್ನ ಹಕ್ಕಲೇ ನನ್ನ ತಂದೆ ತಾಯಿದ ಆಶೀರ್ವಾದದಿಂದ ಕೈ ಎತ್ತಿ ಕೊಟ್ಟುದು ಪ್ರಸಾದ ಗಂಟೆ ತಂದಿದಪ್ಪ ಕದ್ದು ತರ ಒಂದಾಗ್ತೇವೆ ಮಾಧುಲಿಂಗನ್ನ. ಹೌದು ಹೌದು. ಇಲ್ಲ ನೀನ್ ತುಡಿಗೆ ಮಾಡಿದೆ ಅಂದಾಗ ಏನ್ ಆತಲ್ಲಿ? ಭೀಮಾ ಹೊಳಿ ಮ್ಯಾಗ ನಾ ಪ್ರಸಾದ ಗಂಟೆ ಬಿಡುತ್ತಾ ಹೌದು. 3 ಮಾತು ನೀವು ಕರೀರಿ, 3 ಮಾತು ನಾನು ಕರೀತ ಸತ್ಯದಿಂದ ಯಾವತ್ತಂದನ ಅವನಿಗೆ ಪ್ರಸಾದ ಗಂಟ ಹೋಗು. ಹೌದು ಹೌದು. ತುಡುಗು ಮಾಡಿ ತಂದಿದಂದ್ರೆ ನನಗೆ ಪ್ರಸಾದ ಗಂಟ ಬರಬಾರದು, ನಿನಗೆ ಹೋಗಲಿ ಅಂತೇಳಿ ಮಾಧುಲಿಗೆ ಮಾತು ಹೇಳ್ದ. ಹೌದು. ಹೆಗಲಿ ಮ್ಯಾಗಿನ 3 ಎಣೆ ಜಾಡಿ ಇಟ್ಟು ಅದ್ರ ಮ್ಯಾಗ ಕಂಬಳಿ ಇಟ್ಟಾನ. ಆ ಹೆಗಲಿ ಮ್ಯಾಗಿನ 3 ಎಣೆ ಜಾಡಿ ಎಲ್ಲಿದು ಅಂತ ಕೇಳ್ತಾನೆ. ಹೌದು ಹೌದು. ಯಾಕ ಅಂಶದ ಮುತ್ಯ ತಂದೆ ದೇವದ ತೆಮ್ಮದ ಕಂಬಳಿ ಪ್ರಸಾದ ಗಂಟ ಹೌದು. ಕಂಬಳಿ ಮಗರಾಜ್ ಸಿದ್ಧಗ ಬೆತ್ತ ಮಲ್ಕಾರ ಸಿದ್ಧಗ ಪ್ರಸಾದ ಗಂಟ ಮಾಧುಲಿಂಗ ಕೊಟ್ಟಾನ. ಹೌದು. ಮಾಧುಲಿಂಗ ಪ್ರಸಾದ ಗಂಟ ಇಡಬೇಕಂದ್ರ ಆ ಕಂಬಳಿ ಹೊಳಿ ಒಳಗೆ ಬಿಟ್ಟು ಅದ್ರ ಮ್ಯಾಗ ಪ್ರಸಾದ ಗಂಟ ಇಟ್ಟಾನ. ಆ ಕಂಬಳಿ ಎಲ್ಲಿದು ಅಂತೇಳಿ ಕೇಳ. ಹೌದು ಹೌದು. ಪರಸು ಮಾಸ್ತರ ಹೌದು. ಏನೋ ಎಷ್ಟು ತುಸು ತಿಳ್ಕೊಂಡಿದೆ ಅಂಶದ ಮುತ್ಯ ಸಿದ್ಧಟ್ಟಿಗೆ. ಹೌದು ಹೌದು. ಕೇಳ ಹೇಳುದದ ಹೆಂಗ? ಯಾವಾಗ ನಾಟ್ಯ ಪೂಜ ಜಾಮಗೌಡ ಮಡದಿ ಕನಬಾಯಿ. ಹೌದು ಹೌದು. ನಾಟ್ಯ ಪೂಜ ಬಡ ಬಿತ್ತ ಬಳಕ 700 ಕಿಲ್ಲಾರಗಳು ಶಿಂಗಣಾಪುರ ಮಹಾದೇವನ ಜನಿಗಿದನುಗಳು. ಹೌದು ಹೌದು. 700 ಕಿಲ್ಲಾರಗಳನ್ನ ತಗೊಂಡು ಅದ್ರೊಳಗೆ ಜಡದಾರೆಂಬುವ ಗೂಳಿತ್ತು. ಆಹಾ. ಆ ಕಿಲ್ಲಾರಗಳನ್ನ ಮೈಸುಗೊತ್ತಲ್ಲಿ ಇದೇ ಭೀಮಾ ಹೊಳಿ ದಂಡಿ ಗೊಳಿಗಿ ಗೋವಿಂದಪುರಕ್ಕೆ ಬಂದು ಹೌದು ಹೌದು. ಅಲ್ಲಿ ಅಂಬಿಗಾರ ಮನತಾನದವರು ಹೌದು. 4 ಮಂದಿ ಅಣ್ಣತಮ್ಮರು ಊರು ಗೌಡಿಕೆ ಮಾಡ್ತಿದ್ರು. ಹೌದು. ಅಲ್ಲಿ ಯಾರು ನನ್ನ ಜಾಮಗೌಡ ಕಿಲ್ಲಾರ ಕೈದ ಜಾಮಗೌಡನ ವೃತ್ತಿ ತಿಳ್ಕೊಂಡು ನಾವು 4 ಮಂದಿ ಅಣ್ಣತಮ್ಮರೊಳಗ ಹಿರಿಯಣ್ಣಂತೇಳಿ ಪಾರಸೂರು ಊರ ಗೌಡಿಕೆ ಇವರಿಗೆ ಕೊಡೋಣ ಅಂತೇಳಿ 4 ಮಂದಿ ಅಣ್ಣತಮ್ಮರು ಯಾರಿಗೆ ಜಾಮಗೌಡ ಊರು ಗೌಡಿಕೆ ಮಾಡಿ ಕೊಟ್ಟರು. ಹೌದು ಹೌದು. ಖರೆ ಊರನ್ನ ಬಾಲ್ಯಾರು ಮುಂದೆ ಕೆಲವು ದಿನ ಆದ ಬಳಿಕ ನಿಂದಾದ ಮಾತಾಡೋದತ್ರ ಯಾಕ ಹೌದು. ಭಗವಂತ ಅನ್ನೋದೇ ಕೊಟ್ಟಾನ. ಖರೆ ಅವ್ರ ಹೊಟ್ಟಿಗೆ ಮಕ್ಕಳು ಭಾಗ್ಯ ಇಲ್ಲ. ಹೌದು ಹೌದು. ನೋಡ್ರಿ, ಮಕ್ಕಳ ಭಾಗ್ಯ ಇಲ್ಲ. ಹೌದು. ಮುಳ್ಳ ಬಾರಿನ ಮುಖ ನೋಡಬಾರದು, ಸಲಹೆದ ಗಿಡ ಮುಖ ನೋಡಬಾರದು, ಹೌದು ಹೌದು. ಹುಟ್ಟ ಬಂಜರ ಮುಖ ನೋಡಬಾರದು. ಮುಂಜಾನೆ ಎದ್ದು ನಾವು ನೀರಿಗೆ ಹೋಗ್ಬೇಕಂದ್ರೆ ಇದು ಒಂದು ಹುಟ್ಟ ಬಂಜಿ ಬತ್ತು ಇವತ್ತಿನ ದಿನ ಹ್ಯಾಂಗ ಹೋಗ್ತದೆ ಯಾರಿಗೂ ಅಂದುದು ಹೆಣ್ಮಗಳಿಗೆ ಮೂಲ ಕಡದ ಮೈ ಮ್ಯಾಗ ಬಿದ್ದಂಗ ಕನಬಾಯಿಗೆ ಆಗುತ್ತಿತ್ತು ದುಃಖ. ಹೌದು ಹೌದು. ಬಂದ ಮನ್ಯಾಗ ದೇವ್ರ ಕೊನೆಯಾಗ ತಲೆ ಕಟ್ಟಿ ಮನೆಗೆ ಬಿಟ್ಟು ಜಾಮಗೌಡ ಕೇಳ್ತಾನ. ಹೌದು. ಏನ್ ಕೇಳ್ದ? ಯಾಕ ಕನಬಾಯಿ ಗೌಡ್ತಿ ಏನಾಗ್ಯದ? ಹಿಂಗ್ಯಾಕ ತಲೆ ಕಟ್ಟಿ ಮನೆಗೆ ಯಾರ್ಯಾರ ನಿನಗೆ ಬೈದ್ರ, ಯಾರು ಹೊಡೆದ್ರ, ಯಾರು ನಿಂದಾದ ಮಾತಿನಂದ್ರೆ ಹೌದು ಹೌದು. ಹೌದ್ರಿ ಗೌಡ್ರ, ಮಕ್ಕಳು ಎಲ್ಲಾರು ಕರ್ತಿ ಒಂದೇ ಅದ, ನಮಗೆಲ್ಲ ಭಗವಂತ ಒಳ್ಳೇದೇ ಇಟ್ಟಾನ. ಕರೆ ಹೌದು. ಹುಟ್ಟ ಬಂಜಿಯ ಮುಖ ನೋಡಬಾರತ್ತೆ ಊರನ ಬಾಲ್ಯರೆಲ್ಲ ನಿಂದದ ಮಾತ ಎಟ್ಟತೇಳಿ ನಾ ಸಹಿಸಲಿ. ಹೌದು ಹೌದು. ಅವಾಗ ನಾಟ್ಯ ಪೂತೆ ಜಾಮಗೌಡ ಕನಬಾಯಿ ಗೊಳಿಗೆ ಗೋವಿಂದಪುರದಾಗ ಹೌದು. ಏನ್ ಮಾಡಿದ್ರು? ಅಂದಿನೊಳಗೆ ಈ ಸಹಾಯಕ್ಕೆ ಊಟ ಮಾಡ್ಬೇಕು ಅನ್ನೋದಾಗ ಅಂಶದ ಮುತ್ಯ ಉಂಟಾಗಿ ದೇವಲೋಕದ ಕೊರವಂಜಿ ಕಳಿಸದ ಬಳಕ ಕೊರವಂಜಿ ಶಕುರು ಹೇಳುತ್ತಾಳ, ಮಕ್ಕಳು ಇರಲಾರದವರು ಪಟ್ಟಣಕ್ಕೆ ಹೋಗರಿ, ಪಟ್ಟಣ ತೆಳಗರಿಕೇರಿ. ಇದಕ್ಕೆಲ್ಲ ಹಂತಿ ಹಾಡೋರು ಹಿರಿಯಾರು ಹಾಡ್ತಿದ್ರಿ. ಇದು ಹೌದು. ಅರಿಕೇರಿ ಅಂಶದ ತೊಟ್ಟಿನ ಹೊರಸಿ ಕಳಿಸ್ಯಾನ್ರಿ ಅಂತೇಳಿ ಹಾಡ್ತಿದ್ರು ಅವರು. ಹೌದು. ಆ ಕೊರವಂಜಿ ಬಂದ ಹೇಳದ ಬಳಕ ನಾಟ್ಯ ಪೂತೆ ಜಾಮಗೌಡ ಮಡದಿ ಕನಬಾಯಿ ಭಕ್ತಿ ಮಾಡುದು. ಹೌದು. ಮೊದಲ ಹುಟ್ಟಿದ ಮಗನಿಗೆ ನನ್ನ ಮಠಕ ಬಿಡ್ತಾನಂಗ ಮಾತು ಕೊಟ್ರೆ ನಿಮ್ಮ ಹೊಟ್ಟಿನ ಗಂಡಸ ಮಗ ಹುಟ್ಟಿ ಬರ್ತಾನ, ಸಾಕ್ಷಾತ್ ಮಹಾದೇವರೇ ಉದಯ ಆಗುತ್ತಾನೆ. ಹೌದು ಹೌದು. ಮಾತು ಕೊಟ್ರು. ಹೌದು. ಮಾತು ಕೊಟ್ಟ ಬಳಕ ಮುಂದೆ ಮಗ ಹುಟ್ಟಿ ಬಂದ. ಹೌದು. ಮಗನ ಮ್ಯಾಗಿನ ಮೋಹಕ್ಕಾಗಿ ಅಂಶದ ಮುತ್ಯಾಗ ಮಾತು ಕೊಟ್ಟರು ಮರೆತು ಬಿಟ್ಟಿರು. ಹೌದು ಹೌದು. ಯಾರು? ಜಮಗೌಡ ಕನಬಾಯಿ. ಮುಂದೆ ಅಂಶದ ಮುತ್ಯ ಭಿಕ್ಷಾಕ್ ಹೋದ ಬಳಕ ಮುಂದಿನ ಮನೆಗೆ ಹೋಗಂತೇಳಿ ಮಗನ ಮ್ಯಾಗಿನ ಮೋಹಕ್ಕಾಗಿ ಕನಬಾಯಿ ಅಂತ ಬಳಕ ಭಂಡಾರ ಗುರುತ ಹಸ್ತಿನದ ಮ್ಯಾಗ ಇಟ್ಟು ಹೋಗಿದ ಅಂಶದ ಮುತ್ಯ. ಹೌದು ಹೌದು. ಮಾಧುಲಿಂಗ ಯಾರು ಮಾಡದ? ಸಣ್ಣ ಮಗ. ಹೌದು. ತಾಯಿ ಕೇಳ್ತಾನೆ, ಯಾರು ನೀವು ಯೋಗಿ ಜಂಗಮರು ಬಂದಿರೇನು, ಯಾರು ಯೋಗಿ ಋಷಿಗಳ ಸಾಧುಗಳ ಬಂದಿರೇನಂದ ಬಳಕ ಒಬ್ಬ ಜಟದಾರಿಗಳು ಬಂದಾರಂತೇಳಿ ಹೇಳದ ಬಳಕ ಏನು ಘಾತ ಮಾಡಿದೇವ? ಹೌದು. ಅವ್ನಿಗೆ ಏನಾರ ನೀಡಿಬೇಕಿಲ್ಲ. ಹೌದು. ಯಾರಿಗೇನಾರ ನೀ ಯಾರು ನೀಡಿದಿಲ್ಲ ಅಂದಾಗ ಪಾಮಾರ ಬಿದ್ದಿದ. ಹೌದು. ಘಾತ ಇತ್ತ ಮಾತಂದಾಗ ಸಣ್ಣ ಮಗು ಮಾಧುಲಿಂಗ ಯಾನು ಮಾಡದ ಜಡದಾರೆಂಬುವ ಗೂಳಿ 700 ಕಿಲ್ಲಾರ ತಗೊಂಡು ಕಾರುಣಿ ಹೊನ್ನುಗಿ ದಿನ ಭೀಮಾ ಹೊಳಿ ಒಳಗ ಗೂಳಿಗಳ ಕಿಲ್ಲಾರಗಳ ತೊಳೆದಿ ಕೊಯ್ದ ಬಳಕ ಹೌದು ಗೂಳಿ ಬಾಲ ಹಿಡಿದು ಹೋಗಿ ಎಲ್ಲಿ ಅದೇ ಭೀಮಾ ಹೊಳಿ ಒಳಗ ಮಾಯ ಆದ. ಹೌದು. ಮಾಯ ಆದ ಬಳಕ ಕನಬಾಯಿಗೆ ಸ್ವಪ್ನದಾಗ ಹೇಳಲ್ಲ, ಏನಪ್ಪ? ಯವಾ ಹಿಂದ ಒಬ್ಬನಿಗೆ
ಮಗನಿಗೆ ಮಾತು ಕೊಟ್ಟಿರಿ. ಹೌದು ಆ ಮಾತಿನ ಪ್ರಕಾರ ನನಗೆ ಒಯ್ದು ಬಿಡಬೇಕಾಗಿತ್ತು. ನೀವು ಪಾಮಾರ್ಕ ಬಿದ್ದೀರಿ ಅಂದ ಬಳಕ ಮುಂದೆ ಬಂಗಾರ ಹಸ್ತ ತೋರ್ಸದ ತಾಯಿ ತಂದಿಗೆ. ಹೌದು ಎಲ್ಲ ಆದ ಬಳಕ ಗುಡ್ಡಕ್ಕೆ ಹೋಗಿ ಯಪ್ಪ ಎಲ್ಲ ನಿನ್ನ ಆಟದ ಅಂದಾಗ 700 ವಾಲಗ ನುಡಿಸಿ ಮೂಗಂಡ ಭಂಡಾರ ಸುರುವಣಿಗೆ ಮಾಡಿ ಹಾಗಾಗುತ್ತೆ ನಿಮ್ಮ ಕೈವಾಸ ಅಂದ. ಅವಾಗ ಬಾಳಿ ತೊಳಿ ನೋಡ್ರಿ, ಬಾಳಿ ತೋಳ, ಹೌದು ಬಾಳಿ ಕಂಬ, ಹೌದು ಹಬ್ಬ ಎಲ್ಲ ನಾನಾ ತರದ ಹಣ್ಣು ಹಂಪಲುಗಳಿಟ್ಟು ಪೂಜೆವನ್ನ ಮಾಡಿ 700 ವಾಲಗ ನುಡಿಸಿ ಭಂಡಾರ ಸುರುವಣಿಗೆ ಮಾಡಿ ಮಾಧುಲಿಂಗ ಹೊರಗೆ ತೆಗೆದು ಎಲ್ಲಿ ಗುಡ್ಡಕ್ಕ ಒಯ್ದು ಅಂಶದ ಮುತ್ಯಾಗ ಒಪ್ಪಿಸ್ಬೇಕಂದ್ರ ಮಗನಿಗೆ ಗುಡ್ದಾಗ ತನ್ನ ಅಧೀನದೊಳಗ ಅಂಶದ ಮುತ್ಯಾಗ ತಗೋಬೇಕಂದ್ರ ಅಂಶದ ಮುತ್ಯ ಹೆಗಲ ಮ್ಯಾಗಿನ ಕಂಬಳಿ ಖುಷಿನ ಮಹಾದುಲಿಂಗನ ಹೆಗಲ ಮ್ಯಾಗ ಹಚ್ಚಿ ತೋಡಾನ. ಅದೇ ಕಂಬಳಿ ನನ್ನ ಮಹಾದುಲಿಂಗ ಜಗತ್ತಿನಾಗ ಸಿದ್ಧಟಿಗೆ ಮಾಡ್ಯಾನ. ಹಿಂಗ ನನ್ನ ಮದಗೋಣ ಮುತ್ಯ ಸಿದ್ಧಟಿಗೆ ಹೇಳಿ ಹೋಗ್ಯ. ಹೌದು 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 ಅವಾಗ ಗುಡ್ಡದ ಮ್ಯಾಗ ಹೌದು ಮಗನಿಗೆ ಮಠಕ್ಕೆ ಬಿಡಬೇಕಾಗಿತ್ತು ನೋಡು. ಹೌದು ಆ ಎಳೆಗ ಮಠಕ್ಕೆ ಅಂಶದ ಮುತ್ಯ ತಗೋಬೇಕಂದ್ರ ಅವನಿಗೆ ಕಂಬಳಿ ಹಚ್ಚಿನೇ ತೋಡಾನ. ಹೌದು ಅದೇ ಕಂಬಳಿ ಮ್ಯಾಗೆ ಪ್ರಸಾದ ಗಂಟಿಟ್ಟು ನನ್ನ ಮಹಾದುಲಿಂಗ ಧರ್ಮದ ನ್ಯಾಯ ಮಾಡಿಕೊಂಡು 7 ಮಠಕ್ಕೆ ಒಡಿಯಾಗಿ ಜಗತ್ತಿನಾಗ ಸಿದ್ಧಟಿಗೆ ಮಾಡ್ಯಾರ. ಹೌದು ಹೌದು ಹೌದಿಲ್ಲ? ಹೌದು ಅದಕ್ಕ ಬಹಳ ಮಾತಾಡೋದು ಬೇಡ ಬಂಧುಗಳೇ. ಹೌದು ಏನೋ ಒಂದು ವಿಷಯ ಏನ ಕೇಳ್ಯಾರ, ಏನು ಕೇಳಿದ್ರು ನಿನಗೆ ಕೇಳುತ್ತ ಯಾವ ಅಂಶದ ಮುತ್ಯ ಜಗತ್ತಿನಾಗ ಸಿದ್ಧಟಿಗೆ ಮಾಡಿ ಹೌದು ಕೈಲಾಸದಾಗ ಗುರುನಾಥನ ಸೇವಾ ಮಾಡಿ ಸಿದ್ಧಟಿಗೆ ಮಾಡ್ಲಿಕ್ಕೆ ಭೂಲೋಕಕ್ಕೆ ಗುರು ಹತ್ತೂಟವಿದ್ದ ಸೋಮಲಿಂಗ ಹೌದು ನೀನು ನನ್ನ ಸಂಗಟ ನಡಿ ಅಂದಾನಲ್ಲ. ಹೌದು ಹೌದು ಖರೆ ಅಂಶದ ಮುತ್ಯ ಗುಡ್ಡದ ಮ್ಯಾಗ ಅದಾನ. ಹೌದು ಹೌದಿಲ್ಲ? ಹೌದು ಗುರು ಸಂಶಯ ಇಲ್ಲ ಮತ್ತೊಂದು ಏನ್ ಹೇಳ್ದ, ಏನಂದ್ರು ಏನು ನೋಡ್ಯಾನ ಹಳ್ಳಿ ಮಾತರೆ ಕೊಟ್ಟಾನ. ಹೌದು ಖರೆ ಹಳ್ಳಿ ನೋಡ್ಯಾನ ಅಂದ್ರೆ ಏನು ನೋಡ್ಯಾನಂತ ಹೌದು ಹೌದು ಪ್ರಶ್ನೆ ಕೇಳಕ್ ಬರ್ತದ ಇಲ್ಲಿ. ಹೌದು ಹೌದು ಹಳ್ಳಿ ಯಾಕೆ ನೋಡ್ಯಾನಂತ ಕೇಳಿದ್ರೆ ಹೇಳಕ್ ಬರ್ತಿತ್ತು. ಏನು ನೋಡ್ಯಾನಂದ್ರೆ ಯಾನ್ ಪರಸು ಮಾಸ್ತರ್ ಮನಿ ನೋಡ್ಯಾನ ಉತ್ನಾಳದಲ್ಲಿ. ಹೌದು ಏನ್ರಿ ಇದು? ಏನು ನೋಡ್ಯಾನಂದ್ರ ಅರ್ಥ ಏನು? ಹೌದು ಅಂಶದ ಮುತ್ಯ ಮುಂದ ಗುರು ಹಿಂದ ಹೌದು ಕೈಲಾಸದ ಮಾತು ಕೊಟ್ಟಂತೆ ಬಂದಾರ. ಹೌದು ಒಂದು ಕ್ಷಣಕ್ಕೆ ಕೈಲಾಸದಿಂದ ಗುಡ್ಡಕ್ಕೆ ಇಳಿದಿಲ್ಲ ಅವರು. ಹೌದು ಸಂಚಾರ ಮಾಡ್ಕೋತ ಪವಾಡ ಮಾಡ್ಯಾರ. ಹೌದು ಎಲ್ಲಿ? ಯಾವ ದ್ರೋಣಾಗಿರಿ, ಹೌದು ಮಂದಲಗಿರಿ, ಹೌದು ಮುಂದ ಯಾವ ದಿಲ್ಲಿ ಹಸ್ತಿನಾವತಿ ಪಟ್ಟಣ ವಾರಕ್ಕೊಮ್ಮ ಪಾಂಡವರ ಮನಿ ಒಳಗ ಭೋಜನ ಮಾಡ್ತಿದ್ದಂತೆ ವಾರದ ಒಡೆ ಅನಿಸ್ಕೊಂಡಾನ. ಹೌದು ಹೌದು ಅಲ್ಲೆಲ್ಲಿ ಹೊಳೆ ನೋಡಿಲ್ಲ, ಹೌದು ಗುರುವಿಗೆ ನೋಡಿಲ್ಲ. ಅಂಶದ ಮುತ್ಯಾಗ ತ್ರಿಕಾಲ ಜ್ಞಾನಿ ಅಂದಾರ. ಹೌದು ಏನಂದ್ರು ತ್ರಿಕಾಲ ಆಹಾ ಭೂತ ಭವಿಷ್ಯ ವರ್ತಮಾನ. ಹೌದು ಹೌದು ಭೂತ ಅಂದ್ರ ಹಿಂದಿಂದು, ಭವಿಷ್ಯ ಅಂದ್ರ ಮುಂದಿಂದು, ವರ್ತಮಾನ ಅಂದ್ರೆ ಈಗ ನಡೀತಿರ್ತಕ್ಕಂಥ. ಹೌದು ಹೌದು ಯಾವ ಅರಿತಾನ ಅವನಿಗೆ ತ್ರಿಕಾಲ ಜ್ಞಾನಿ ಅಂತೇಳಿ ಕರೀತಾರ. ಹೌದು ಹೌದು ಅಂಶದ ಮುತ್ಯ ಗೊತ್ತಿತ್ತು ಗುರು ಅದಾನ ನನ್ನ ಹಿಂದತ್ತೇಳಿ. ಹೌದಾ ಗುಡ್ಡದ ಮ್ಯಾಗ ಬಂದು ಹಳ್ಳಿ ಏನು ನೋಡ್ಯಾನ ಅಂತಿದ್ರು ನೋಡು. ಇಲ್ಲಿ ಗುದುಮುರಿ ಹಿಡ್ಲಿಗತ್ತದ ನನಗೆ. ಹೌದು ಹೌದು ನೋಡಬಾರ್ದಾಗಿತ್ತು ಮಾತು ಕೊಟ್ಟಿದ್ದ ನೋಡ್ಯಾನ. ಹೌದಾ ಯಾಕ ನೋಡ್ಯಾನ ಅಂತ ಪ್ರಸಂಗ ಏನ ಬಂದಿತ್ತು ತಿಳಿ ಕೇಳು. ವಿಷಯ ಮುಂದಿನ ಸಂದಿಗೆ ಹೇಳು. ಹೌದು ಹೌದು ಏನು ನೋಡ್ಯಾನ ಅಂದ್ರೆ ನಾ ಯಾರು ಹೇಳಿ ನಾ ನಿಮಗ್ ಕೇಳ್ತ ದೈವದವ್ರಿ ಹೌದಾ ಪ್ರಶ್ನೆ ಕೇಳಕ್ ಬರ್ತದಿಲ್ಲ. ಹೌದು ಹೌದು ನಮ್ಮ ಮುದುಕ ನನ್ನ ಸಂಗಟ್ಟು ಹಾಡಿಕೆ ಆಗ್ಯಾದ್ರೆ ನಂದು ಯಾವ ಜನ್ಮದ ಪುಣ್ಯ. ಆಹಾ ನೀ ಬರೇ ಕಲ್ತಿರೈತ ಅವ್ರ ಸಂಗಾಟ. ಹೌದು ಹೆಚ್ಚಿಗೆ ವಾದ ಮಾಡ್ತಿದ್ದನ. ಹೌದಾ ಇದೇ ಸೊನ್ಯಾಳ ಗೌಡ್ರ ಜೊತೆ 4 ವರ್ಷ ಬಿಡದೆ ಹೌದು ಅನೇಕ ಕಾರ್ಯಕ್ರಮ ಮಾಡಿ ಕೊನೆ ನಮಗ ಅವ್ರದ್ದು ಹಾಡಿಕೆಯಲ್ಲಿ ವಡಾಪುರ ಪ್ರಭುಲಿಂಗನ ಗುಡಿ ಒಳಗ ಲಾಸ್ಟ್ ಕಾರ್ಯಕ್ರಮ ಆಗ್ಯಾದ. ಹೌದು ಹೌದು ಮುದೋಳ ಆಗ್ಯಾದ, ಇಟಿ ಆಗ್ಯಾದ, ವಡಾಪುರ ಆಗ್ಯಾದ, ನಮ್ ಭಾಗಂತೂ ಎಲ್ಲ ಮುಗಿದಾದ. ಹೌದಾ ಈ ಕಡೆ ಮಾನವರ ದೊಡ್ಡ ಆಗ್ಯಾದ, ಅರಿಕೆರೆ ಊರ ಆಗ್ಯಾದ, ಗುಡ್ಡ ಆಗ್ಯಾದ, ಎಲ್ಲಾ ಕಡೆ ಕಾರ್ಯಕ್ರಮ ಆಗ್ಯಾದ. ಹೌದು ನಿನ್ನಾಗ ಅವ್ರು ಕೇಳಿಲ್ಲ. ಹೌದು ಹೌದು ಯಾಕೆ ಅಂತ ಕೇಳು. ಯಾಕ್ರಿಪ್ಪ ಟಿಸಿದು ಬರ ಲೈನೇ ಬ್ಯಾರೆ, ಹುಕ್ ಹಾಕುದೇ ಬ್ಯಾರೆ. ಇದು ಗಾಳಿ ಫರ್ 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 ಮಾಡ್ತದೆ. ಇದು ಹಿಂಗ ಮಾಡ್ಲತ್ತದ ನೋಡ್ರಿ. ಹೌದು ಮೇನ್ ಬೇಸ್ ಎಲ್ಲಿಂದ ಬರ್ಬೇಕು ಟಿಸಿಗೆ ಹೊಡಿ ಕರೆಕ್ಷನ್. ಹೌದು ಇವ್ ಹಾಂಗ್ ಹೊಡಲ್ರಿ. ಊರಾಗ ಏನ ಲೈನ್ ಎಳಿತಾರ 3 ತಾರ ತಾರ ಅದಕ್ಕೆ ಬರೇ ಹುಕ್ ಹಾಕಂತಾರ ಇವ್ರು. ಹಾಂಗ ಮಾಸ್ತರ. ಹೌದು ಏ ಸತ್ಯಭಾಮ ಆಹಾ ಅಡಿ ಪಾಲೈತು ನಿಂದ ಇವಾಗ. ಹೌದು ಇರ್ಲಿ ಅದಕ್ಕ ವಿಷಯ ಬಹಳ ಚಂದ ನಡೆದ. ಖರೆ ಒಂದು ಮಾತಾಗಿನ ಇದ್ರೊಳಗೆ ನನಗೊಂದು ಸಂಶಯ ಬಂದದ್ರು. ಏನ್ ಬಂದದ್ರಿಪ್ಪ ಸಂಶಯ? ಹೇಳೂರದಾಗ ನೀವು ಕೇಳ್ಬೇಕಾಗಿತ್ತು. ಹೌದು ಹೌದು ಕಳಿವಿ ನಾರಾಯಣಗೌಡ ಆಹಾ ಯಾರಿಗೆ ಹೇಳದತ್ತ ಪೈಲಾ ತೈತ್ರಿಗೆ ಹೇಳ್ಯಾನ. ಹೌದು ಅಡ್ಡೆ ಅಲ್ಲ, ಸೂರಾಮದೇವಿ ಹೆರಿಗೆ ಆಗ್ಬೇಕಂದ್ರ ಯಾರಿಗೆ ಮಾಡ್ತಾರ ಸೂಳಿಗಿತ್ತರಿಗೆ ಹೇಳ್ಯಾನ. ಹೌದು ಯಾಕೆ ಗಂಡ ಹುಟ್ಟಿದ್ರೆ ಹೆಣ್ಣಿಗೆ ಮೂಲ, ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮೂಲ. ಇವನ ಬೈಲಿ ಬಂದದ ಎಲ್ಲ ಮನುಷ್ಯ. ಹೌದು ಯಾರ
ಬೈಲಿ ಬಂದದ ಮಾಸ್ತರ್ ಬೈಲಿ ಖರೇದು ಸಿರ್ಸು ಕಾಕ ಹೌದೌದು ಇಲ್ಲ ಅವನ ಮಾತು ಕೇಳ್ತ ಏನು ಕೇಳುದು ಈಗ ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮೂಲ ಗಂಡು ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ಅಂತೇಳಿ ಕಳವಿ ನಾರಾಯಣಗೌಡ ಅಂತ ಬರೀ ಕಾಡ್ಯಾನ ಹೌದು ಸೂರಾಮದೇವಿ ಹೊಟ್ಟಿಲಿ ಬೀರ ದೇವ್ರ ಹುಟ್ಟ್ಯಾನ ಹೌದು ಪರಾಕ ಬಿತ್ತು ಸೂರಾಮದೇವಿ ಹೊಟ್ಟಿಲಿ ಹೆಣ್ಮಗಳೇ ಹುಟ್ಟಿಲ್ಲ ಅಂದ್ರೆ ಗಂಡಿಗೆ ಮೂಲ ಅಂತಿದ್ ನೋಡು ಗಂಡ ಯಾರು ಹೌದು ಹೌದು ಹೌದಿಲ್ರಿ ವಿಷಯ ಹಾಕಿ ನೋಡ್ಲಿಕ್ಕೆ ನೋಡ್ರಿ ಹೌದು ಸೂರಾಮದೇವಿ ಹೊಟ್ಟಿಲಿ ಬೀರ ದೇವ್ರ ಹುಟ್ಟ್ಯಾನ ಕಾಮರತ್ತಿಗೆ ಮೂಲ ಬರಬರದವ್ರು ಹೌದು ಪರಾಕ ಬಿದ್ದು ಸೂರಾಮದೇವಿ ಹೊಟ್ಟಿಲಿ ಹೆಣ್ಮಗಳೇ ಹುಟ್ಟಿಲ್ಲ ಅಂದ್ರ ಗಂಡಿಗೆ ಮೂಲ ಅಂತಿದೆಯಲ್ಲ ನಾರಾಯಣ ಗೌಡನ ಹೊಟ್ಟಿಲಿ ಗಂಡ ಯಾವಾಗದ ಹೌದು 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 ಇದಕ್ಕಂತಾರ ನೋಡ್ರಿ ಆಹಾ ಹೇಗೆ ಕೇಳೋ ಪ್ರಶ್ನೆ ಹೌದು ಹೌದು ತಿಳಿತದ ಹೌದು ಅದಕ್ಕೆ ಬಹಳ ಮಾತಾಡೋದು ಬೇಡ ನಾಲ್ಕು ನುಡಿ ಸತ್ಯ ಸುಂದರ ಕಾಲ ಹಾಡಿ ಈಗ ಸತ್ಯವಾಗ ತಿಳಿದಂಗ ಆಗ್ಯಾದ ಈಗ ಉದ ಅತ್ತಳೆ ಐತಿ ಈಗ ಇಟ್ಟು ಬರೀ ಈಕಿಗೆ ಮತ್ತೆ ಯಾರೋ ಅಂದಾರಿ ಎಲ್ಲಾರು ಹೋಗ್ಯಾರತ್ತು ಯಾರೋ ಹೋಗಿರತ್ತು ಹೌದಾ ಈಕಿ ಸತ್ಯಭಾಮ ಯಾರು ಮಾಡ್ತಾನೆ ಗೊತ್ತಾಗದು ಏನ್ ಮಾಡ್ತಾಳ ಅಕ್ಕಿನ ಬಲ್ಲಿ ಒಂದು ಮಣಿ ಇತ್ತು ಅದು ಸೊಕ್ಕದ ಈಕಿಗೆ ಆಹಾ ಶಮಂತಕ ಮಣಿ ದಿನ ಸವಣ ಬಂಗಾರ ಕೊಡ್ತಿತ್ತದು ಹೌದು ಹೌದು ನನ್ನಂತ ಶ್ರೀಮಂತರು ಯಾರು ಇಲ್ಲ ತಿಳಿ ಸೊಕ್ಕದ ಹೌದು ಸೊನ್ಯಾಳ ಗೌಡ್ರ ತೊತ್ತರ ಶಿಶುಮಗನ ಆನೆ ಇದ್ದ ಬೀರ ದೇವರ ಮಾಳಿಂಗರ ಮುತ್ತೇನೆ ಸಿದ್ದಟಿಗೆ ನನ್ನಂಗ ಯಾವ ಹೇಳವತ್ತಿಲ್ಲ ಸೊಕ್ಕ ಬಂದದ ಹುಚ್ಚಿ ಹೌದಾ ಆ ಆಹಾ ಸೊಕ್ಕ ಬಂದದ ಅದ್ರ ಒಂದು ದಿನ ಪರೀಕ್ಷೆ ಆಗತ್ತದ ಹೌದಾ ಏ ಸತ್ಯ